Namaste. Happy evening, all of you. Excellent evening. Good evening, sir. Happy evening. Namaste, sir. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ತೆ Evening, sir. Happy evening. Happy evening, Guruji. ಹ್ಯಾಪಿ ಈವ್ನಿಂಗ್ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. Once again, happy evening, all of you. Namaste. Welcome ಎಲ್ಲರಿಗೂ ಸ್ವಾಗತ. So ಸ್ನೇಹಿತರೆ, come on, quickly switch on the camera on ಮಾಡ್ಕೊಳ್ಳಿ quickly. Ready? Yes. So let's start. ಶುರು ಮಾಡೋಣ. Yes. So ಎಲ್ಲರಿಗೂ welcome. So welcome all of you for wonderful session. ಇವತ್ತಿನ ಸೆಷನ್. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವೆಲ್ಕಮ್ ಟು ವಿವಿನ್ ಅಕಾಡೆಮಿ. ಯಾರೆಲ್ಲ ಆಲ್ರೆಡಿ ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಫ್ರೀ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ, ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದೀರಾ, ಸೊ ಎಲ್ಲರಿಗೂ ಸ್ವಾಗತ. ಓಕೆ, ಸೊ ಇವತ್ತಿನ ಸೆಷನ್ ಸ್ನೇಹಿತರೆ, ಇವತ್ತಿನ ಸೆಷನ್ ನಿಮಗೆ ಒಂದು ಅದ್ಭುತವಾದ ರಿಸಲ್ಟ್ ಕೊಡಬೇಕು, ಬೆನಿಫಿಟ್ ಸಿಗಬೇಕು, ಬೆಸ್ಟ್ ರಿಸಲ್ಟ್ಸ್ ಬರಬೇಕಾ? ಹಾಗಿದ್ರೆ ಫಾಲೋ ದಿಸ್ ಸ್ಟೆಪ್. ಸೊ ಬಿ ಎನರ್ಜೆಟಿಕ್, ಪೂರ್ತಿ ಎನರ್ಜಿ ಇಂಟೆನ್ಸಿಟಿಯಿಂದ ಕೂತ್ಕೊಳ್ಳಿ, ಆ್ಯಕ್ಷನ್ ಓರಿಯೆಂಟೆಡ್ ಆಗಿರಿ. 90 ಮಿನಿಟ್ಸ್ ಅಂದರೆ ಆಲ್ಮೋಸ್ಟ್ 9 o'clockವರೆಗೂ ಆಗುತ್ತೆ ಈ ಒಂದು ಸೆಷನ್. ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಹೆಡ್ಫೋನ್ ಇಯರ್ಫೋನ್ ಬೇಕು, ಸರಿನಾ? ಯಾಕಂದರೆ ಇವತ್ತೊಂದು ನಾನು ನಿಮ್ಮ ಕೈಯಲ್ಲಿ ಆ್ಯಕ್ಟಿವಿಟಿ ಕೂಡ ಮಾಡಿಸ್ತೀನಿ, ಬ್ಯೂಟಿಫುಲ್ ಒಂದು ಪ್ರೋಸೆಸ್ ಮಾಡಿಸ್ತೀನಿ, ವೆರಿನ್ ನಿಮಗೆ ನಿಮ್ಮ ಚಕ್ರಗಳ ಬಗ್ಗೆ ಒಂದು ಅರಿವಾಗುತ್ತೆ. ಸೊ ಅದಕ್ಕೆ ಒಂದು ಇಯರ್ಫೋನ್ ಅಥವಾ ಕಿವಿಗೆ ಬ್ಲೂಟೂತ್ ಅಥವಾ ಹೆಡ್ಫೋನ್ ಏನಾದರೂ ಹಾಕ್ಕೊಳ್ಬೇಕು, ಸರಿನಾ? ಆವಾಗಲೇ ಅದು ಎಫೆಕ್ಟಿವ್ ಆಗಿ ಕೇಳಿಸಂಥದ್ದು ನಿಮಗೆ. ಮತ್ತು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಕ್ಯಾಮ್ರಾ ಆನ್ ಮಾಡಿ ಓಪನ್ ಮೈಂಡಿಂದ ಕೂತ್ಕೊಳ್ಳಿ ಕಲೀಲಿಕ್ಕೆ. ಬುಕ್ಕು ಪೆನ್ ಎಲ್ಲ ಇಟ್ಕೊಳ್ಳಿ ಆ್ಯಂಡ್ ಇನ್ವಾಲ್ವ್ ಆಗಿ, ಪ್ರಾಕ್ಟಿಕಲ್ ಆಗಿ ಇನ್ವಾಲ್ವ್ ಆಗಿ. ಸೊ ವಿಲ್ ಲರ್ನ್ ವಂಡರ್ಫುಲಿ. ಓಕೆ, ಯಾರಿಗೆ ಅಲ್ಲ ಈ ಸೆಷನ್ ಮೊದಲೇ ಹೇಳ್ಬಿಡ್ತೀನಿ, ಯಾರಿಗೆ ಅಲ್ಲ. ಸೊ ಯಾರು ಶಾರ್ಟ್ಕಟ್ ಹುಡುಕ್ತಾ ಇದ್ದೀರಾ, ದೇರ್ ಇಸ್ ನಥಿಂಗ್, ಯಾವುದು ಶಾರ್ಟ್ಕಟ್ ಅನ್ನೋಂಥದ್ದಿಲ್ಲ ಲೈಫಲ್ಲಿ. ಸೊ ಎಲ್ಲವೂ ಒಂದು ರೈಟ್ ವೇನಲ್ಲಿ ರೈಟ್ ಎಫರ್ಟ್ ಹಾಕಿದ್ರೆ ಸಿಗೋಂಥದ್ದು. ಸೊ ಯಾರಾದರೂ ಶಾರ್ಟ್ಕಟ್ ಹುಡ್ಕೊಂಬಂದಿದ್ದೀರಾ ಅಥವಾ ಜಡ್ಜ್ಮೆಂಟಲ್ ಮೈಂಡಲ್ಲಿ ಬಂದಿದ್ದೀರಾ, ಐ ನೋ ಮೈಂಡ್ ಸೆಟ್, ನನಗೆಲ್ಲ ಗೊತ್ತು, ಚಕ್ರಗಳ ಬಗ್ಗೆ ಗೊತ್ತು, ನನಗೆ ಅದು ಗೊತ್ತು ಇದು ಗೊತ್ತು ಅಂದ್ಕೊಂಡು ಬಂದಿದ್ರೆ ಅಂಥವ್ರಿಗೆ ಇದಲ್ಲ. ಅಥವಾ ಅರ್ಧಂಬರ್ಧ ಕಲ್ತಿದ್ರು, ಡೌಟ್ಫುಲ್ ಮೈಂಡಲ್ಲಿದ್ದರು, ಅಥವಾ ಪ್ಯಾಸಿವ್ ಪಾರ್ಟಿಸಿಪೆಂಟ್ಸ್ ಅಂದರೆ ಏನೋ ವರ್ಕ್ ಮಾಡ್ತಾ ಅಥವಾ ಟಿ ವಿ ನೋಡ್ತಾ ಸೋಫಾ ಮೇಲೆ ಮಲ್ಕೊಂಡು ಅಂಥವ್ರು ಯಾರಾದರೂ ಅಟೆಂಡ್ ಮಾಡಿದರೆ ಅಂಥವ್ರನ್ನ ರಿಮೂವ್ ಮಾಡಲಾಗತ್ತೆ. ಓಕೆ, ಸೊ ಎಸ್, ಹೌ ಮೆನಿ, ಎಷ್ಟು ಜನ ಡು ಯು ಆಲ್ ವಾಂಟ್ ಟು ಅವೇಕನ್ ಯುವರ್ ಇನ್ನರ್ ಎನರ್ಜಿ? ಹಲೋ, ಎಷ್ಟು ಜನಕ್ಕೆ ನಿಮ್ಮ ಇನ್ನರ್ ಎನರ್ಜಿ ಅಂತಃಶಕ್ತಿಯನ್ನು ಜಾಗೃತಿಗೊಳಿಸಬೇಕು ಅಂತ ಆಸೆ ಇದೆ, ಇನ್ನರ್ ಪವರ್ನ ಆಕ್ಟಿವೇಟ್ ಮಾಡಬೇಕಂತ ಆಸೆ ಇದೆ? ಎಸ್, ಅಬೆಂಡೆನ್ಸ್ ಎನರ್ಜಿನ ರಿಸೀವ್ ಮಾಡಬೇಕು, ಪಡ್ಕೋಬೇಕಂತ ಜನಕ್ಕೆ ಆಸೆ ಇದೆ. ಸೊ ಎಸ್, ಕಂಫರ್ಟ್ ಝೋನ್ನ ಬ್ರೇಕ್ ಮಾಡಿ. ಹಾಗಾದರೆ ಬಿ ಆ್ಯಕ್ಷನ್ ಟೇಕರ್. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಸೆಷನ್ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಅರ್ಥ ಇದು ಯಾವುದೋ ಒಂದು ಬೈ ಚಾನ್ಸಿನ ನೀವು ಅಟೆಂಡ್ ಮಾಡ್ತಾ ಇರೋದಲ್ಲ. ಬಟ್ ನಿಮ್ಮ ಥಾಟ್ಸ್ ಅಟ್ರ್ಯಾಕ್ಟ್ ಮಾಡಿದ್ದೀರಾ, ಯು ಹ್ಯಾವ್ ಅಟ್ರ್ಯಾಕ್ಟೆಡ್ ದಿಸ್ ಸೆಷನ್. ನೀವು ರೆಡಿ ಇದ್ದೀರಾ, ನೀವು ಕಲಿಬೇಕಿತ್ತು, ನೀವು ಅಟ್ರ್ಯಾಕ್ಟ್ ಮಾಡಿದ್ದೀರಾ, ಅದಕ್ಕೆ ಈ ಒಂದು ಸೆಷನ್ನ ಅಟೆಂಡ್ ಮಾಡ್ತಾರಂಥದ್ದು. ಎಸ್ ಆರ್ ನೋ? ಅದರ್ವೈಸ್ ಎಷ್ಟೋ ಜನ ಮೇ ಬಿ
ಇಫ್ ದೇ ಆರ್ ನಾಟ್ ರೆಡಿ, ಈ ಕ್ಲಾಸ್ ಅಟೆಂಡ್ ಮಾಡೋಕೆ ಆಗ್ತಿರಲ್ಲ, ಮಾಡ್ಬೇಕಂತಿದ್ರು ಕೂಡ ಅಟೆಂಡ್ ಮಾಡೋಕೆ ಆಗ್ತಿರಲ್ಲ, ಅಥವಾ ಇಫ್ ದೇ ಆರ್ ನಾಟ್ ರೆಡಿ ಇದು ಸಿಗೋದಿಲ್ಲ. ಸೊ ಇವತ್ತು ಸಡನ್ ಆಗಿ ನಿಮ್ಗೆ ಮೇ ಬಿ ಲಿಂಕ್ ಸಿಕ್ಕಿರ್ಬೋದು, ಬಿಕಾಸ್ ಯೂನಿವರ್ಸ್ ಸಂದೇಶ ಕೊಡ್ತಾ ಇದೆ, ನೀವು ರೆಡಿ ಇದ್ದೀರಾ, ನೀವು ಇದನ್ನು ಅಟೆಂಡ್ ಮಾಡಬೇಕು. ಸಮ್ವೇರ್ ನೀವು ಎಲ್ಲೋ ಒಂದು ಕಡೆ ಥಾಟ್ಸ್ ರಿಲೀಸ್ ಮಾಡಿದ್ರಿ, ಕಲಿಬೇಕು, ತಿಳ್ಕೋಬೇಕು, ಧ್ಯಾನದ ಬಗ್ಗೆ ತಿಳ್ಕೋಬೇಕು, ಚಕ್ರಗಳ ಬಗ್ಗೆ ತಿಳ್ಕೋಬೇಕು, ಹಾಗೆ ಹೀಗೆ ಅಂತ ಹೇಳಿ. ಹೌದಾ? ಎಸ್. ಸೊ ಅಂದರೆ ಅರ್ಥ ಯು ಆರ್ ರೆಡಿ, ಈ ಒಂದು ಥಾಟ್ಸ್ನ ರಿಲೀಸ್ ಮಾಡಿ ಈ ಒಂದು ಕ್ಲಾಸನ್ನು ಅಟ್ರಾಕ್ಟ್ ಮಾಡಿದ್ದೀರಾ ಅಂತ ಅರ್ಥ. ರೈಟ್? ಸೊ ಕಂಡಕ್ಟೆಡ್ ಮೆನಿ ಪ್ರೋಗ್ರಾಮ್ಸ್, ಮೆನಿ ಸೆಷನ್ಸ್ ಆನ್ಲೈನಲ್ಲಿ, ಸಾವಿರಾರು ಜನ ಅಟೆಂಡ್ ಮಾಡಿದ್ದಾರೆ. ಮೊದಲೆಲ್ಲ ಆಫ್ಲೈನ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದೆ, ಈಗ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಐ ಕಂಡಕ್ಟ್ ಮೆನಿ ಪ್ರೋಗ್ರಾಮ್ಸ್. ಸೊ ಈ ವರ್ಷ ಇನ್ನಷ್ಟು ಸಾಕಷ್ಟು ಬೇರೆ ಬೇರೆ ಕ್ಲಾಸಸ್ ಪ್ರೋಗ್ರಾಮ್ಸ್ ಕೂಡ ಅನೌನ್ಸ್ ಮಾಡೋಂಥದ್ದು. ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಸೊ ದೀಸ್ ಆರ್ ದ ಅಪ್ಕಮಿಂಗ್ ಪ್ರೋಗ್ರಾಮ್ಸ್ ಐ ವಾಂಟ್ ಟು ಅನೌನ್ಸ್, ರೈಟ್? ಸೊ ಅದಕ್ಕೆ ಯು ಹ್ಯಾವ್ ಟು ಜಾಯಿನ್ ದ ಕಮ್ಯುನಿಟಿ. ಓಕೆ, ಕಮ್ಯುನಿಟಿ ಗ್ರೂಪಲ್ಲಿದ್ದಾಗ ಮಾತ್ರ ನಿಮಗೆ ಅದರದ್ದು ಅಪ್ಡೇಟ್ಸ್, ಲಿಂಕ್ಸು ಪ್ರತಿಯೊಂದು ಬರೋಂಥದ್ದು, ರೈಟ್? ಸೊ ನನ್ನ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ನನ್ನ ಬಗ್ಗೆ, ಆರ್ ಯಾರಾದರೂ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ದಿಸ್ ಅಬೌಟ್ ಮೀ. ಸೊ ಐ ಹ್ಯಾವ್ ಅ ಮಿಷನ್, ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾರಂಥದ್ದು. ಬಿಕಾಸ್ ಐ ವಾಂಟ್ ಟು ಹೆಲ್ಪ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ 10 lakh ಪೀಪಲ್. ಇದು ನನ್ನ ಜೀವನದಲ್ಲಿ ಒಂದು ಉದ್ದೇಶ, ಮಿಷನ್ ಇಟ್ಕೊಂಡು ಮಾಡ್ತಾರಂಥದ್ದು. ಥಿಂಕ್ ರಿಚ್ ಕರ್ನಾಟಕ, ಎಲ್ಲರನ್ನ ದೊಡ್ಡದಾಗಿ ಆಲೋಚನೆ ಮಾಡಿಸ್ಬೇಕು ಅಂತ ಹೇಳಿ ನನ್ನ ಉದ್ದೇಶ ಇರೋಂಥದ್ದು. ಇನ್ಸ್ಪೈರ್ ಮಾಡಬೇಕು, ನಾಲೆಜ್ನ ಸ್ಪ್ರೆಡ್ ಮಾಡಬೇಕು ಅಂತ ಹೇಳಿ ನನ್ನ ಉದ್ದೇಶ ಇರೋಂಥದ್ದು. ಕ್ಲಿಯರ್? ಸೊ ಲೆಟ್ಸ್ ರಿವೀಲ್ ಇವತ್ತಿನ ಒಂದು ಕ್ಲಾಸ್. ವಿಲ್ ಲರ್ನ್ ಅಬೌಟ್ 7 ಚಕ್ರ, 7 ಚಕ್ರ ಧ್ಯಾನ. ಆ್ಯಂಡ್ ಇವತ್ತೇನು ಕಲಿಯೋಣ? ಇವತ್ತು 7 ಚಕ್ರ ಅಂದರೆ ಯಾಕೆ ಬೇಕು, ಏನು 7 ಚಕ್ರಗಳಂದರೆ, ಅದು ಬೆನಿಫಿಟ್ಸ್ ಏನು, ಬ್ಯಾಲೆನ್ಸ್ ಮಾಡೋದ್ರಿಂದ, ಆ್ಯಕ್ಟಿವೇಟ್ ಮಾಡೋದ್ರಿಂದ, ಓಕೆ, ಆ್ಯಂಡ್ ಇನ್ನರ್ ಪವರ್ ಹೇಗೆ ಅವೇಕನ್ ಮಾಡೋಂಥದ್ದು. ಸೊ ಇದನ್ನೆಲ್ಲ ತಿಳ್ಕೊಳ್ಳೋಣ. ಹಾಗೆ ಅಟ್ ದ ಎಂಡ್ ಐ ವಿಲ್ ಬಿ ಅನೌನ್ಸಿಂಗ್ ಅಬೌಟ್ ವರ್ಕ್ಶಾಪ್. ಓಕೆ, 7 ಚಕ್ರ ವರ್ಕ್ಶಾಪ್ ಬಗ್ಗೆ ಕೂಡ ಅನೌನ್ಸ್ ಮಾಡ್ತೀನಿ, ವೆರಿನ್ ಯು ವಿಲ್ ಬಿ ಪ್ರಿಪೇರಿಂಗ್, ಯು ವಿಲ್ ಬಿ ಗೆಟಿಂಗ್ ರೆಡಿ ಫಾರ್ ನೆಕ್ಸ್ಟ್ ಲೆವೆಲ್. ಇನ್ನು ಅದರ ನೆಕ್ಸ್ಟ್ ಲೆವೆಲ್ ಕಲೀಲಿಕ್ಕೆ, ಹೀಲಿಂಗ್ ಲೆವೆಲ್ ಎಲ್ಲ ಕಲೀಲಿಕ್ಕೆ ರೆಡಿ ಆಗೋಂಥದ್ದು. ಓಕೆ, ಎಸ್. ಎಕ್ಸೈಟೆಡ್? ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಅನ್ಮ್ಯೂಟ್ ಮಾಡಿ ಕೂಡ ಹೇಳಿ. Excited, sir. ಕ್ಯೂರಿಯಾಸಿಟಿ ಇದೆ ಸರ್. Very, very excited. Excited, sir. Excited, sir. ತುಂಬಾ ಎಕ್ಸೈಟ್ ಆಗಿದ್ದೀನಿ. ತುಂಬಾ excited, sir. ಟ್ರೈ ಕೊಡು ನಾನು ತಗೊಂತೀನಿ. ತುಂಬಾ ಚೆನ್ನಾಗಿದೆ. ಅಂತ ಒಂದು 10 days 15 days before ಅನ್ಕೊಂಡಿದ್ವಿ. ನಾನೇ ಹೇಳಿದ್ರು ಸರ್ ಹೋಗಿ. ನೈಸ್. ಆಸಮ್, ವೆರಿ ಗುಡ್. ಸೊ ಪ್ರತಿಯೊಬ್ಬರು ಏನು ಮಾಡಬೇಕು, ಬುಕ್ಕು ಪೆನ್ ಎಲ್ಲ ಇಟ್ಕೊಂಡಿದ್ದೀರಾ? ನೀರು ಬಾಟಲ್, ವಾಟರ್ ಬಾಟಲ್, ಬುಕ್ಕು ಪೆನ್ ಎಲ್ಲ ಇಟ್ಕೊಂಡಿದ್ದೀರಾ? ಎಸ್. ಒಂದು ಜಾಗದಲ್ಲಿ ಕೂತ್ಕೊಂಡಿದ್ದೀರಾ? ಹೆಡ್ಫೋನ್, ಇಯರ್ಫೋನ್? How many of you want to unlock ನಿಮ್ಮಲ್ಲಿ ಇರತಕ್ಕಂಥ ಒಂದು ಇನ್ನರ್ ಪವರ್? ಪ್ರತಿಯೊಬ್ಬರ ಮನುಷ್ಯನಲ್ಲೂ ಒಂದು ಅಗಾಧವಾದ ಶಕ್ತಿ ಅನ್ನೋದು ಇರುತ್ತೆ, ಇನ್ನರ್ ಪವರ್ ಇರುತ್ತೆ. ಸೊ ಎಷ್ಟು ಜನಕ್ಕೆ ಅದನ್ನು ಅನ್ಲಾಕ್ ಮಾಡಬೇಕು, ಅನ್ಲಿಮಿಟೆಡ್ ಪವರ್ನ ಪಡ್ಕೋಬೇಕು, ನಿಮ್ಮ ಎನರ್ಜಿನ ಮಾಸ್ಟರ್ ಮಾಡ್ಕೋಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ? ಎಸ್. Yes. So focus. Focus. ಸೊ ಅಂದರೆ ಫಸ್ಟ್ ಆಫ್ ಆಲ್ ಕೆಲವು
ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ಳೋಣ, ಸರಿನಾ? ಕೆಲವು ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ಅವೈಲಬಲ್ ಇನ್ ಅಬೆಂಡೆನ್ಸ್? ಈ ಒಂದು ಬ್ರಹ್ಮಾಂಡದಲ್ಲಿ, ಯೂನಿವರ್ಸಲ್ಲಿ ಏನು ನಮಗೆ ಅನ್ಲಿಮಿಟೆಡ್ ಆಗಿ ಅಥವಾ ಅಬೆಂಡೆನ್ಸ್ ಅಲ್ಲಿ ಸಿಗತಕ್ಕಂಥ ಒಂದು ಕೆಲವು ವಸ್ತುಗಳು ಅನ್ಲಿಮಿಟೆಡ್ ಆರ್ ಅಬೆಂಡೆನ್ಸ್ ಸೋರ್ಸ್ ಅಲ್ಲಿ ಸಿಗಂಥದ್ದು ಯಾವ್ಯಾವುದು? ಲೆಟ್ ಮಿ ನೋ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಏನು ಅಗಾಧವಾಗಿ ಸಮೃದ್ಧಿಯಾಗಿ ಸಿಗಂಥ ಸಂಪನ್ಮೂಲಗಳು ಯಾವ್ಯಾವುದು? ಲೆಟ್ ಮಿ ನೋ. ಏರ್, ವಾಟರ್, ಸಾಯಿಲ್, ಎನರ್ಜಿ, ವಾಟರ್, ಸನ್ಲೈಟ್, sun rays, nature, blessings, cosmic energy, panchabhutagalu, air, water, sunlight, energy, love, thoughts, fire, panchabhutagalu, ನೀರು, ಗಾಳಿ, ಜ್ಞಾನ. yes, 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 yes. ಸೂಪರ್, ವೆರಿ ಗುಡ್. ಎಲ್ಲ ಆನ್ಸರ್ ಮಾಡಿದ್ದೀರಾ? ವೆರಿ ಗುಡ್. ನೀವು ಆನ್ಸರ್ ಮಾಡಿದಿಲ್ಲ, ಆಲ್ಮೋಸ್ಟ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ವಂಡರ್ಫುಲ್, ಐ ರಿಯಲಿ ಅಪ್ರಿಷಿಯೇಟ್. ನೋಡಿ, ಸೋರ್ಸ್ ಆಫ್ ಅಬೆಂಡೆನ್ಸ್, ನಮಗೆ ಈ ಭೂಮಿ ಮೇಲೆ ಬ್ರಹ್ಮಾಂಡದಲ್ಲಿ ಕೆಲವು ಅಬೆಂಡೆನ್ಸ್ ಅಲ್ಲಿ ಸಿಗತಕ್ಕಂತಹ ಒಂದು ಸೋರ್ಸಸ್ ಯಾವುದು? ಒಂದು ಸ್ಪೇಸ್, ಆಕಾಶ, ಅದಕ್ಕೆ ಕೊನೆನೇ ಇಲ್ಲ ಅಲ್ವಾ? ಲೈಟ್, ಬೆಳಕು ಕೂಡ ಅಷ್ಟೇ ಅಗಾಧವಾಗಿ ಸಿಗ್ತಾನೆ ಇರುತ್ತೆ. ವಾಟರ್, ಜಲ ಕೂಡ, ಜಲತತ್ವ ಕೂಡ ಅನ್ಲಿಮಿಟೆಡ್ ಆಗೇ ಇರೋಂಥದ್ದು. ಇಲ್ಲ ಸರ್, ಜಲ ಕಡಿಮೆ ಇದೆ, ಖಾಲಿ ಆಗ್ತಾ ಇದೆ, ಬಿಲ್ ಕಟ್ಟಬೇಕು, ಕಡಿಮೆ ಆಗ್ತಾ ಇದೆ. ಸಿ, ಅದು ನೀವು ವಾದ ಮಾಡೋಂಥವ್ರಾದರೆ ಯು ಥಿಂಕ್ ಇಟ್. ಅಲ್ಟಿಮೇಟ್ಲಿ ಎಲ್ಲೇ ರಿಸೋರ್ಸ್ ಎಲ್ಲಿ ಸಿಗುತ್ತೆ ಅದು ಚೇಂಜ್ ಆಗ್ಬೋದು. ಇಲ್ಲಿ ಕಡಿಮೆ ಸಿಗ್ತಾ ಇದೆ, ಅಲ್ಲಿ ಜಾಸ್ತಿ ಸಿಗುತ್ತೆ, ಆ ಥರ ಆಗ್ಬೋದು ಅಷ್ಟೇ ಹೊರತು ಸೈಕಲ್, ವಾಟರ್ ಸೈಕಲ್ನ ನೀವು ನೋಡಿದ್ರೆ ಏನೇ ಆದರೂ ಅಲ್ಟಿಮೇಟ್ಲಿ ಸಮುದ್ರಕ್ಕೆ ಹೋಗುತ್ತೆ, ಮತ್ತೆ ಆವಿ ಆಗುತ್ತೆ, ಮಳೆ ಬರುತ್ತೆ, ಮತ್ತೆ ನದಿಯಾಗಿ ಹರಿದು ಬರುತ್ತೆ. ಜಾಗ ಚೇಂಜ್ ಆಗುತ್ತೆ, ಸಿಗೋ ಜಾಗ ಕಡಿಮೆ ಆಗ್ಬೋದು, ಬೇರೆ ಕಡೆ ಜಾಸ್ತಿ ಸಿಗ್ಬೋದು, ಆ ಥರ ಆಗುತ್ತೆ ಹೊರತು ವಾಟರ್ ರಿಸೈಕಲ್ ಅಂತೂ ಆಗ್ತಾನೆ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಫ್ರೆಶ್ ವಾಟರ್ ಕಡಿಮೆ ಆಗ್ಬೋದು, ಬಟ್ ವಾಟರ್ ಅಂತೂ ಇದ್ದೇ ಇರುತ್ತೆ. ಫೈರ್ ಎಲಿಮೆಂಟ್, ಎಸ್, ಫೈರ್ ಕೂಡ ಅಬೆಂಡೆನ್ಸ್ ಅಲ್ಲಿ ಸಿಗಂಥದ್ದು. ಏರ್, ಗಾಳಿ ಕೂಡ ಅಫ್ಕೋರ್ಸ್. ಸೊ ನಾವೆಲ್ಲ ಗಾಳಿಗೇನು ಬಿಲ್ ಕಟ್ತಾ ಇಲ್ಲ ಅಲ್ವಾ? ಸೊ ಗಾಳಿ ಕೂಡ ಅಬೆಂಡೆನ್ಸ್ ಅಲ್ಲಿ ಸಿಗಂಥದ್ದು, ರೈಟ್? ಆ್ಯಂಡ್ ಒನ್ ಮೋರ್ ಥಿಂಗ್, ಎನರ್ಜಿ, ಶಕ್ತಿ, ಎನರ್ಜಿ ಅನ್ನೋದು ಕೂಡ ಅಬೆಂಡೆನ್ಸ್ ಅಲ್ಲಿ ಇರೋಂಥದ್ದು. ಅರ್ಥ ಆಗ್ತಾ ಇದೆಯಾ? ಎನರ್ಜಿ ಮೊದಲಿಂದನೂ ಇದೆ, ಈಗಲೂ ಇದೆ, ಮುಂದೆ ಕೂಡ ಇರುತ್ತೆ. ಅದನ್ನ ನಾವು ಸೃಷ್ಟಿ ಮಾಡೋದಾಗ್ಲಿ ಅಥವಾ ಕೊನೆ ಮಾಡೋದಾಗ್ಲಿ ನಾಟ್ ಪಾಸಿಬಲ್. ಎನರ್ಜಿ ಈಸ್ ಆಲ್ವೇಸ್ ದೇರ್, ಇಟ್ಸ್ ಅ ಸೋರ್ಸ್ ಆಫ್ ಅಬೆಂಡೆನ್ಸ್. ಕರೆಕ್ಟ್? ಒಪ್ಕೊಳ್ತೀರ ಎಲ್ಲರೂ? ಹೌದಾ? ಅನ್ಮ್ಯೂಟ್ ಮಾಡಿ ಹೇಳಿ ಎಸ್. ನಿಮಗೆ ಎಲ್ಲಿಂದಲಾದರೂ ಸಿಗ್ಬೋದು ಸರ್. ಎನರ್ಜಿ ಎವ್ರಿವೇರ್ ಸರ್, ಯಾವ ರೂಪದಲ್ಲಿ? ಎಸ್. ಹಾಗೆ ಎನರ್ಜಿ ಅಂದಾಗ ಕೇಳಿಸ್ಕೊಳ್ಳಿ, ಎನರ್ಜಿ ಅಂದಾಗ ಹ್ಯೂಮನ್ ಎನರ್ಜಿ, ನಮ್ಮಲ್ಲೂ ಶಕ್ತಿ ಇದೆ. ನಮ್ಮ ಮನುಷ್ಯ, ಓಕೆ, ಮಾನವನಲ್ಲಿ ಕೂಡ ಅದ್ಭುತವಾದ ಎನರ್ಜಿ ಇದೆ. ಸೊ ನಮ್ಮಲ್ಲಿ ಎನರ್ಜಿ ಯಾವ ಥರ ಇದೆ ಅದನ್ನು ತಿಳ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇದು, ಎಲ್ಲರೂ ಗಮನ ಕೊಡಿ. ವೆರಿ ಇಂಪಾರ್ಟೆಂಟ್, ಓಕೆ, ಸಮಥಿಂಗ್ ವೆರಿ ಇಂಪಾರ್ಟೆಂಟ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ಹ್ಯೂಮನ್ ಎನರ್ಜಿ ಅಂದಾಗ ಒಂದು ಫಿಸಿಕಲ್ ಎನರ್ಜಿ, ಓಕೆ, ಫಿಸಿಕಲ್ ಎನರ್ಜಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈಹಿಕ ಶಕ್ತಿ ಇರುತ್ತೆ, ಇದೆಯಾ? ಪ್ರತಿಯೊಬ್ರು ಏನು ಮಾಡಿ, ನಿಮ್ಮ ಕೈನ ಫೋಲ್ಡ್ ಮಾಡಿ, ಎಸ್, ಮುಷ್ಟಿ ಕಟ್ಟಿ ಪ್ರೆಸ್ ಮಾಡಿ, ಜೋರಾಗಿ ಪ್ರೆಸ್ ಮಾಡಿ. ಹಾಂ, ಎಸ್, ಆಗ್ತಾ ಇದೆಯಾ? ಹಾಂ, ಇದು ನಿಮ್ಮ ಫಿಸಿಕಲ್ ಎನರ್ಜಿ, ಫಿಸಿಕಲ್ ಶಕ್ತಿ. ಕರೆಕ್ಟಾ?
ಸೊ ಈ ಫಿಸಿಕಲ್ ಶಕ್ತಿ ಎಲ್ಲಿಂದ ಬರುತ್ತೆ? ನಾವು ತಿನ್ನೋ ಆಹಾರದಿಂದ, ನೀರಿಂದ ಬರುತ್ತಾ? ಸೊ ಬಟ್ ಈ ಫಿಸಿಕಲ್ ಎನರ್ಜಿ ಏನಿದೆ ಇದು ಸೀಮಿತ, ಇದು ಲಿಮಿಟೆಡ್, ಇದು ಒಪ್ಕೊಳ್ತೀರಾ? ಸೊ ಅಫ್ಕೋರ್ಸ್ ಊಟ ಮಾಡ್ತೀರಾ, ಶಕ್ತಿ ಬರುತ್ತೆ, ಕೆಲಸ ಮಾಡ್ತೀರಾ, 3 ಅವರ್ 4 ಅವರ್ ಮತ್ತೆ ಹೊಟ್ಟೆ ಹಸಿಯುತ್ತೆ. ಅಬ್ಬಬ್ಬಾ ಉಪವಾಸ ಮಾಡಿದ್ರು 1 ದಿನ 2 ದಿನ 3 ದಿನ 4-5 ದಿನ ಮಾಡ್ಬೋದು, ಆಮೇಲೆ ಮತ್ತೆ ಊಟ ಬೇಕೇ ಬೇಕಾ? ಅಂದರೆ ದೈಹಿಕ ಶಕ್ತಿಗೆ ನಿಮಗೆ ಊಟ ಬೇಕು, ನೀರು ಬೇಕು, ಬೇಕೇ ಬೇಕು. ಸೊ ಫಿಸಿಕಲ್ ಎನರ್ಜಿ ಇಟ್ಸ್ ಅ ಲಿಮಿಟೆಡ್ ಒನ್, ಇಟ್ಸ್ ಅ ಲಿಮಿಟೆಡ್ ಒನ್. ತುಂಬ ಜನ ಅಂದರೆ ಐ ಕ್ಯಾನ್ ಸೇ ಈಸಿಲಿ ಮ್ಯಾಕ್ಸಿಮಮ್ ಪೀಪಲ್ ಈ ಎನರ್ಜಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಆ್ಯಂಡ್ ಈ ಎನರ್ಜಿನಲ್ಲೇ ಜೀವನ ಕಳೆದು ಬಿಡ್ತಾರೆ. ಫಿಸಿಕಲ್ ಎನರ್ಜಿ ಇದೆ, ಫಿಸಿಕಲ್ ಎನರ್ಜಿಯಲ್ಲಿ ಜೀವನ ಮಾಡ್ತಾರೆ ಆ್ಯಂಡ್ ದಟ್ಸ್ ಇಟ್, ಓವರ್, ಅವರ ಜೀವನ ಮುಗೀತು, ಆ ಥರ ಇರುತ್ತೆ. ಬಟ್ ಅಷ್ಟೇನಾ ಅದೊಂದೇ ಎನರ್ಜಿ ಇರೋದು ನಮ್ಮಲ್ಲಿ ಮಾನವನಲ್ಲಿ? ನೋ, ಇದಕ್ಕೂ ಮೀರಿ ಇನ್ನೊಂದು ಶಕ್ತಿ ಇದೆ, ದಟ್ ಈಸ್ ಮೆಂಟಲ್ ಎನರ್ಜಿ. ಓಕೆ, ಮಾನಸಿಕ ಶಕ್ತಿ. ಓಕೆ, ಸೊ ಇಮ್ಯಾಜಿನ್ ಮಾಡಿ, ಯು ಹ್ಯಾವ್ ಅ ಎಕ್ಸಾಮ್. ಈಗ ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ, ಲೆಟ್ಸ್ ಸೇ ನಿಮ್ಮ ಆಫೀಸಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು, ಡೆಡ್ಲೈನ್ ಇದೆ, ಸಬ್ಮಿಟ್ ಮಾಡಲೇಬೇಕು, ಕೊಡಲೇಬೇಕು ಅಲ್ವಾ? ನಿದ್ದೆ ಇಲ್ದಿರಾನು ಕಂಪ್ಲೀಟ್ ಮಾಡ್ತೀರಾ ಅಲ್ವಾ? ಊಟ ಇಲ್ದಿರಾನು ಕಂಪ್ಲೀಟ್ ಮಾಡ್ತೀರಾ ಅಲ್ವಾ? ರೈಟ್? ಈಗ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಅವ್ರಿಗೆ ಅವಾಗ ಹೊಟ್ಟೆ ಹಸಿತಾ ಇದೆ, ಟಯರ್ಡ್ ಆಗ್ತಾ ಇದೆ, ಅಲ್ಲ ನೆನಪೇ ಬರಲ್ಲ, ಆಡ್ತಾನೆ ಇರ್ತಾರೆ. ಯಾಕೆ? ಅಲ್ಲೇನು ಬಂತು? ಮೈಂಡ್ ಎನರ್ಜಿ ಬಂತು. ಮಾಡಲೇಬೇಕು ಅಂಥೇಳಿ ಮನಸ್ಸು ಮಾಡಿದಾಗ ಅಲ್ಲೊಂದು ಶಕ್ತಿ ಬರುತ್ತೆ, ಅಲ್ಲೊಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿ ಯಾವುದು? ಎಲ್ಲಿಂದ ಬಂತ ಶಕ್ತಿ? ಮನಸ್ಸಿಂದ ಬಂತು. ಸೊ ಮೈಂಡ್ ಪವರ್. ಸೊ ತುಂಬ ಜನ ಏನು ಮಾಡ್ತಾರೆ, ಅವರ ಜೀವನದಲ್ಲಿ ಕೆಲವು ಸಾಧನೆಗಳನ್ನು, ಬೆಳವಣಿಗೆನ, ಅಚೀವ್ಮೆಂಟ್ಸ್ನ ಮಾಡ್ತಾರೆ ಥ್ರೂ ಮೈಂಡ್ ಪವರ್. ಸೊ ಅಂದರೆ ಮ್ಯಾಕ್ಸಿಮಮ್ ಪೀಪಲ್ ಬರೀ ಫಿಸಿಕಲ್ ಎನರ್ಜಿನಲ್ಲೇ ಸ್ಟಕ್ ಆಗಿಬಿಡ್ತಾರೆ. ಒಂದು ಫ್ಯೂ ಪರ್ಸೆಂಟ್ ಆಫ್ ಪೀಪಲ್ ಲೈಕ್ ಸ್ಟೂಡೆಂಟ್ಸ್ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ, ನಿಮ್ಗಳಂಥವರೆಲ್ಲ ಕೆಲವರೆಲ್ಲ ಏನು ಮಾಡ್ತಾರೆ, ಮೈಂಡ್ ಎನರ್ಜಿ ಕೂಡ ಬಳಸ್ಕೊಳ್ತಾರೆ ಅವರ ಜೀವನದಲ್ಲಿ. ಕೆಲವು ಗುರಿಗಳು, ಅದಕ್ಕೆ ಎನರ್ಜಿ, ಸಾಧನೆ, ಅಚೀವ್ಮೆಂಟ್ಸ್, ಬೆಳವಣಿಗೆ, ಸಕ್ಸಸ್ ಇದೆಲ್ಲವನ್ನ ಪಡೆಯುವಂಥದ್ದು. ಹೌದಾ? ಇದನ್ನು ಮೀರಿ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಕಾಸ್ಮಿಕ್ ಎನರ್ಜಿ. ಬರ್ಕೊಳ್ಳಿ ಎಲ್ಲರೂ, ಇದಕ್ಕೂ ಮೀರಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಾಸ್ಮಿಕ್ ಎನರ್ಜಿ ಅಥವಾ ಸ್ಪಿರಿಚುವಲ್ ಎನರ್ಜಿ ಅಥವಾ ಡಿವೈನ್ ಎನರ್ಜಿ, ಆರ್ ಇವನ್ ಯು ಕ್ಯಾನ್ ಸೇ ನಮ್ಮೊಳಗಡೆ ಒಂದು ಅದ್ಭುತವಾದ ಶಕ್ತಿ ಹರಿತಾ ಇದೆ. ನಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಹರಿತಾ ಇದೆ. ಓಕೆ, ದಟ್ ಈಸ್ ಯೂನಿವರ್ಸ್ನ ಎನರ್ಜಿ. ಆ ಯೂನಿವರ್ಸ್ನ ಎನರ್ಜಿ ಎಷ್ಟು ಹರಿತಾ ಇದೆ? ನಾವು ಬದುಕಕ್ಕೆ ಎಷ್ಟು ಬೇಕು ಜೀವಂತವಾಗಿ, ನಾವೆಲ್ಲ ಜೀವಂತವಾಗಿದ್ದೀವಿ ಅಂದರೆ ನಮ್ಮಲ್ಲೊಂದು ಡಿವೈನ್ ಎನರ್ಜಿ ಹರಿತಾ ಇದೆ. ಅದಕ್ಕೆ ಅದೇನಾಗಿದೆ, ನಾವೆಲ್ಲ ಬದುಕಿದ್ದೀವಿ. ಎಚ್ಚರ ಇದ್ದೀರಾ, ಕೇಳಿಸ್ಕೊಳ್ತಾ ಇದ್ದೀರಾ, ಮಾತಾಡ್ತಾ ಇರೋದು ಅರ್ಥ ಆಗ್ತಾಯಿದೆ ನಿಮಗೆ. ಬಿಕಾಸ್ ನಾವೆಲ್ಲ ಬದುಕಿದ್ದೀವಿ ಅಂದರೆ ಅರ್ಥ ನಮ್ಮಲ್ಲೊಂದು ಪ್ರಾಣ ಶಕ್ತಿ ಹರಿತಾ ಇದೆ. ಕರೆಕ್ಟಾ? ಎಸ್. ಬಟ್ ಫ್ಯೂ ಪೀಪಲ್ ವೆರಿ ಫ್ಯೂ ಪರ್ಸೆಂಟ್ ಆಫ್ ಪೀಪಲ್ ಈ ಭೂಮಿ ಮೇಲೆ ದೊಡ್ಡ ಸಾಧನೆ ಮಾಡಿದಂಥವರು, ಅವರಲ್ಲಿ ಈ ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಮಾಡಿಕೊಂಡು ಹೈ ಎನರ್ಜಿನ ಪಡೆದದ್ದು ಶಕ್ತಿ ಅವರು ಅಟೈನ್ ಮಾಡಿರ್ತಾರೆ, ಅದನ್ನು ಪಡ್ಕೊಂಡಿರ್ತಾರೆ. ಓಕೆ, ಥ್ರೂ ಸಾಧನೆಗಳ ಮುಖಾಂತರ ಸಿದ್ಧಿ ಮುಖಾಂತರ ಅವ್ರು ಏನು ಮಾಡಿರ್ತಾರೆ, ಯೂನಿವರ್ಸ್ನ ಎನರ್ಜಿನ ಇನ್ನಷ್ಟು ಹೆಚ್ಚಾಗಿ ಪಡೆಯುವಂಥದ್ದು. ನೋಡಿ, ಈಗ ಎಷ್ಟೋ ಮಹಾನ್ ವ್ಯಕ್ತಿಗಳು ಜಸ್ಟ್ ಬೈ ಕೆಲವು ಸಣ್ಣ ಥಾಟ್ಸಿಂದ, ಸಣ್ಣ ಆಲೋಚನೆ, ಸಣ್ಣ ಒಂದು ಎಫರ್ಟಿಂದ ದೊಡ್ಡ ಕೆಲಸಗಳನ್ನ ಸಾಧನೆ ಮಾಡಿದ್ದಾರೆ, ದೊಡ್ಡ ಮಹಾನ್ ಕೆಲಸಗಳನ್ನ ಸಾಧನೆ ಮಾಡಿದ್ದಾರೆ. ಹೆಂಗೆ ಸಾಧ್ಯ ಆಯಿತು? ಬಿಕಾಸ್ ಆಫ್ ದ ಸಪೋರ್ಟ್, ಯೂನಿವರ್ಸ್ನ ಸಪೋರ್ಟ್, ಯೂನಿವರ್ಸ್ ಎನರ್ಜಿ ಅವ್ರ ಜೊತೆ ಕನೆಕ್ಟ್ ಆಗುತ್ತೆ, ಅವ್ರಿಗೆ ಆ ಒಂದು ಬೇಕಾಗಿರ್ತಕ್ಕ ಶಕ್ತಿಯನ್ನು ಕೊಡುತ್ತೆ ಯೂನಿವರ್ಸ್ ಎನರ್ಜಿ. ಅದಕ್ಕೆ ಒಬ್ಬ ವ್ಯಕ್ತಿ, ಆರ್ಡಿನರಿ ವ್ಯಕ್ತಿಗಳು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ಬಿಕಾಸ್ ಆಫ್ ದೇ ಯೂಸ್ ಡಿವೈನ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ ಆ್ಯಂಡ್ ಸ್ಪಿರಿಚುವಲ್ ಎನರ್ಜಿ. ಹಾಗಾದರೆ ನಮ್ಮಲ್ಲಿ ಇಲ್ವಾ ಸರ್? ನಮ್ಮಲ್ಲೆಲ್ಲ, ಅಂದರೆ ನಾನು ಜನರಲ್ ಆಗಿ ಹೇಳ್ತಾರಂಥದ್ದು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಬಟ್ ಅದು ಎಷ್ಟು ಹರಿಯುತ್ತೆ?
ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಪಡಿತಾ ಇರ್ತಾರೆ. ಈಗ ಒಂದು ಪ್ರಪಂಚಕ್ಕೆ, ಸಮಾಜಕ್ಕೆ ದೊಡ್ಡ ಸಾಧನೆ ಮಾಡಬೇಕಂದ್ರೆ ಅದು ಬರೀ ಫಿಸಿಕಲ್ ಎನರ್ಜಿಯಿಂದ ಆಗುತ್ತಾ ಮಾಡೋಕ್ಕೆ? ಹೋಗ್ಲಿ ಮೈಂಡ್ ಪವರಿಂದ ಮಾತ್ರ ಮಾಡಕ್ ಸಾಧ್ಯ ಆಗತ್ತಾ? ನೋ, ರೈಟ್? ಸಮಥಿಂಗ್ ಡಿವೈನ್ ಸಪೋರ್ಟ್ ಬೇಕು, ಡಿವೈನ್ ಎನರ್ಜಿ ಬೇಕು, ಇಸಂಟ್ ಇಟ್? ಕಾಸ್ಮಿಕ್ ಸಪೋರ್ಟ್ ಬೇಕು, ಕಾಸ್ಮಿಕ್ ಎನರ್ಜಿ ಬೇಕು. ಅದೆಲ್ಲಿಂದ ಬರುತ್ತೆ? ಥ್ರೂ ಯೂನಿವರ್ಸ್ ಪವರ್. ಥ್ರೂ ಯೂನಿವರ್ಸ್ ಪವರ್ ಇಂದ ಬರೋಂಥದ್ದು. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ನಮ್ಮಲ್ಲಿ ಒಂದು ಎನರ್ಜಿ ಅನ್ನೋಂಥದ್ದು ಹೇಗೆ ಗೊತ್ತಾಗುತ್ತೆ? ಇಟ್ಸ್ ಥ್ರೂ ಆರಾ. ನಮ್ಮಲ್ಲಿ ಒಂದು ಎನರ್ಜಿ ಬರೋಂಥದ್ದು ಒಂದು ಆರಾ ಇಂದ ಬರುತ್ತೆ. ಅಂದರೆ ನಮ್ಮಲ್ಲಿ ಒಂದು ಎನರ್ಜಿ ಹೆಂಗೆ ಗೊತ್ತಾಗುತ್ತೆ? ನಮ್ಮ ಆರಾ ಇಂದ ಗೊತ್ತಾಗುತ್ತೆ. ಓಕೆ, ಆರಾ ಹೆಂಗೆ ಗೊತ್ತಾಗುತ್ತೆ ತಿಳ್ಕೊಳ್ಳೋಣ, ಸರಿನಾ? ಎಲ್ಲರಿಗೂ ಒಂದು ಸಿಂಪಲ್ ಉದಾಹರಣೆ, ಒಂದು ಎಕ್ಸಾಂಪಲ್ ಮುಖಾಂತರ ಮಾಡಿಸ್ತೀನಿ. ನಿಮ್ಮಲ್ಲಿ ಆರಾ ಎಷ್ಟಿದೆ, ಹೇಗಿದೆ, ಯಾವ ಲೆವೆಲ್ ಇದೆ ಅಂತ ತಿಳ್ಕೊಳ್ಳೋಂಥದ್ದು. ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ ಒಂದು ಆರಾ, ಅವ್ರದ್ದೇ ಆದಂಥ ಒಂದು ಎನರ್ಜಿ ಇರುತ್ತೆ. ಓಕೆ, ಟ್ರೈ ಮಾಡೋಣ. ಎಲ್ಲರಿಗೂ ಒಂದು ಪ್ರಾಕ್ಟಿಕಲ್ ಉದಾಹರಣೆ ಮುಖಾಂತರ ಮಾಡ್ತೀರಲ್ಲ? ರೆಡಿ ಇದ್ದೀರಾ? ಎಸ್? ಸೊ ಟೇಕ್ ಕೇರ್ ಬೋತ್ ಹ್ಯಾಂಡ್ಸ್. ಎಲ್ಲರೂ ಪ್ರಾಕ್ಟಿಕಲ್ ಮಾಡಿದ್ರೆ ನಿಮಗೊಂದು ಎಕ್ಸ್ಪೀರಿಯನ್ಸ್, ಅನುಭವ ಆಗುತ್ತೆ. ಎಲ್ಲರೂ ನನ್ನ ಜೊತೆ ಎಲ್ಲರೂ ಮಾಡಿದ್ರೆ ಕೈ ಬಿಡಿ ಹೇಳ್ತೀನಿ. ಕೆಲವರು ಲೆಟ್ ದಮ್ ಗೆಟ್ ರೆಡಿ ಅಂತ ಹೇಳಿ. ಲೆಟ್ ದಮ್ ಗೆಟ್ ರೆಡಿ. ಎಸ್, ಚಾಟ್ ಬಾಕ್ಸ್ ಲಾಕ್ ಮಾಡ್ತೀನಿ ಇವಾಗ ಸದ್ಯಕ್ಕೆ. ಸೊ ಟೇಕ್ ಯು ಬೋತ್ ಹ್ಯಾಂಡ್ಸ್. ಎರಡು ಕೈ ತಗೊಳ್ಳಿ, ಎರಡು ಕೈ ಜೊತೆಗೆ ಜೋಡಿಸಿ, ದೂರ ಮಾಡಿ, ಹತ್ರ ಮಾಡಿ, ಸ್ವಲ್ಪ ದೂರ, ಹತ್ರ, ದೂರ, ಹತ್ರ. ಕ್ಯಾನ್ ಯು ಸಿ ಎನಿ ಫೀಲ್? ಏನಾದರೂ ಫೀಲ್ ಆಗ್ತಾ ಇದೆಯಾ? ಅನ್ಮ್ಯೂಟ್ ಮಾಡಿ ಹೇಳಿ. ಎನಿಥಿಂಗ್? ಆರ್ ಯು ಫೀಲಿಂಗ್ ಎನಿಥಿಂಗ್? No, Guruji, no. Full pressure ತಳ್ತಾ ಇದೆ. ಇಲ್ಲ, ಸುಮ್ಮನೆ ನೀವು ಹಿಂಗ್ ಮಾಡ್ತಾ ಇದ್ದೀರಾ, ಏನೋ ಒಂದು ಫೀಲ್ ಆಗ್ತಾ ಇಲ್ಲ. ಈಗ ಮಾಡೋಣ, ಸರಿನಾ? ಈಗ ಮಾಡೋಣ ಎಲ್ಲರೂ ಕೂಡ. ಲೆಟ್ಸ್ ಡೂ ಇಟ್. ಸೊ ಪ್ರತಿಯೊಬ್ರು ಶೇಕ್ ಯುವರ್ ಹ್ಯಾಂಡ್ಸ್. ಓಕೆ, ಶೇಕ್ ಯುವರ್ ಹ್ಯಾಂಡ್ಸ್, ಸರಿನಾ? ಈಗ ಓಪನ್ ಯುವರ್ ಹ್ಯಾಂಡ್ಸ್, ಫಿಂಗರ್ಸ್ ಓಪನ್ ಮಾಡಿ. ಜಸ್ಟ್ ಹೋಲ್ಡ್ ಲೈಕ್ ದಿಸ್, ಹೋಲ್ಡ್ ಮಾಡಿ. ಫಿಂಗರ್ಸ್ ಓಪನ್. ಹಿಂಗೆ ಹೋಲ್ಡ್ ಮಾಡಿ. ಫಿಂಗರ್ಸ್ ಮುಖಾಂತರ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ, ಫೀಲ್ ಮಾಡ್ತೀರಾ. ಯೂನಿವರ್ಸ್ ಇಂದ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋಂಥದ್ದು ಫೀಲ್ ಮಾಡ್ತೀರಾ. ಈಗ ಎರಡು ಕೈನ ಜೋಡಿಸಿ ಚೆನ್ನಾಗಿ ರಬ್ ಮಾಡ್ತೀರಾ. ರಬ್ ಯೋರ್ ಪಾಮ್ಸ್. ಚೆನ್ನಾಗಿ ರಬ್ ಯೋರ್ ಪಾಮ್ಸ್, ಜೋರಾಗಿ. ಎಸ್, ಕಮ್ ಆನ್, ರಬ್ ಯೋರ್ ಪಾಮ್ಸ್. ಈಗ ಸ್ಲೋಲಿ ನಿಮ್ಮ ಎರಡೂ ಹಸ್ತಗಳನ್ನ ಸ್ಲೋಲಿ ಏನ್ ಮಾಡ್ತೀರಾ? ದೂರ ಮಾಡ್ತೀರಾ, ದೂರ ಮಾಡ್ತೀರಾ, ದೂರ ಮಾಡ್ತೀರಾ, ದೂರ ಮಾಡ್ತೀರಾ. ಈಗ ಸ್ಲೋಲಿ ಹತ್ರ ಮಾಡಕ್ಕೆ ಟ್ರೈ ಮಾಡಿ. ಎರಡೂ ಹಸ್ತಗಳನ್ನ ಹತ್ರ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಹಸ್ತಗಳ ಮಧ್ಯದಲ್ಲಿ ಒಂದು ಪುಷ್ ಆ್ಯಂಡ್ ಪುಲ್. ಯು ವಿಲ್ ಸಿ ಅ ಮ್ಯಾಗ್ನೆಟಿಕ್ ಫೋರ್ಸ್. ಹೀಗೆ ಮಾಡಿ, ಸ್ವಲ್ಪ ಪುಷ್ ಆರ್ ಪುಲ್. ಎರಡೂ ಕೈಗಳನ್ನು ಹತ್ರ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ, ಪುಷ್ ಆಗುತ್ತೆ. ಸ್ವಲ್ಪ ದೂರ ಮಾಡಿ, ಇನ್ನೊಂದು ಸ್ವಲ್ಪ ದೂರ ಆಗುತ್ತೆ. ಮತ್ತೆ ಹತ್ರ ಮಾಡ್ಲಿಕ್ಕೆ ಟ್ರೈ ಮಾಡಲಿ, ಇನ್ನೂ ದೂರ ನಿಮಗೆ ಪುಷ್ ಆಗುತ್ತೆ. ಫೀಲ್ ಮಾಡಿ ನೋಡಿ, ನಿಮ್ಮ ಹಸ್ತಗಳ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಬರುತ್ತೆ. ಟ್ರೈ ಮಾಡಿ. ಓಕೆ, ಯು ಕ್ಯಾನ್ ಫೀಲ್ ದ್ಯಾಟ್. ಆ್ಯಕ್ಚುಲಿ ನಿಮ್ಮ ಹಸ್ತಗಳ ಮಧ್ಯದಲ್ಲಿ ಒಂದು ಎನರ್ಜಿ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡನ್ನ ಫೀಲ್ ಮಾಡ್ಬೋದು ನೀವು. ಹಸ್ತಗಳ ಮಧ್ಯದಲ್ಲಿ ಒಂದು ಪುಷ್ ಆರ್ ಪುಲ್. ನೀವು ಹತ್ರ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು
ಏನೋ ಒಂಥರ ಸೆಂಟ್ರಲಿ ಅಡ್ಡ ಇದೆ ಅನ್ನೋ ಥರ ಯು ಕ್ಯಾನ್ ಫೀಲ್ ದಟ್. ಕೆಲವ್ರಿಗೆ ಕೈ ಇಷ್ಟೋಗಿರುತ್ತೆ, ಫೀಲ್ ಆಗ್ತಾ ಇರುತ್ತೆ, ಕೆಲವ್ರಿಗೆ ಇಷ್ಟಿರುತ್ತೆ, ಕೆಲವ್ರಿಗೆ ಇಷ್ಟಿರುತ್ತೆ, ಕೆಲವ್ರಿಗೆ ಇಷ್ಟಿರುತ್ತೆ, ಕೆಲವ್ರಿಗೆ ಇಷ್ಟಿರುತ್ತೆ. ಚೆಕ್ ಮಾಡಿ ನಿಮ್ಮ ಹಸ್ತಗಳ ಮಧ್ಯ ಯಾವ ಲೆವೆಲ್ ಎನರ್ಜಿ, ಫೋರ್ಸ್ ಚೆಕ್ ಮಾಡಿ. ಒಂದು ಅಂದಾಜು ಎಷ್ಟಡಿ ಗ್ಯಾಪ್ ಇದೆ ಲೆಕ್ಕ ಹಾಕ್ಕೊಳ್ಳಿ. ನಿಮ್ಮ ಎರಡೂ ಹಸ್ತಗಳ ಮಧ್ಯದಲ್ಲಿ ಎಷ್ಟಡಿ ಗ್ಯಾಪ್ ಇದೆ ಅಂತ ಹೇಳಿ ಲೆಕ್ಕ ಮಾಡ್ಕೊಳ್ಳಿ. ಈಗ ಹೇಳಿ ನನಗೆ, ಅನ್ಮ್ಯೂಟ್ ಮಾಡಿ. ಕ್ಯಾನ್ ಯು ಫೀಲ್ ದಟ್ ಹಸ್ತಗಳ ಮಧ್ಯ ಒಂದು ಎನರ್ಜಿ ಗ್ಯಾಪ್ ನ ಫೀಲ್ ಮಾಡಿದ್ರಿ? 1 ಅಡಿನ, 2 ಅಡಿನ, 3 ಅಡಿ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಹೌ ಮಚ್ ಡಿಸ್ಟೆನ್ಸ್? ಎಷ್ಟು ಡಿಸ್ಟೆನ್ಸ್ ಜಾಸ್ತಿ ಇದೆ ಅಷ್ಟು ಆರ ನಿಮ್ಮಲ್ಲಿ ಫೀಲ್ ಮಾಡ್ತಿದ್ದೀರಾ? 2 ಅಡಿ ಇದೆ ಸರ್. More than 2 feet. 2 ಇರ್ಬೋದು, ಇಷ್ಟಿರ್ಬೋದು, ಕೆಲವ್ರಿಗೆ ಇಷ್ಟ ಇರ್ಬೋದು, ಕೆಲವ್ರಿಗೆ ಇಷ್ಟು ಡಿಸ್ಟೆನ್ಸ್ ಅಲ್ಲೂ ಅದೊಂದು ಪುಷ್ ಗೊತ್ತಾಗ್ತಾ ಇರುತ್ತೆ, ಕೆಲವ್ರಿಗೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಗೊತ್ತಾಗ್ತಾ ಇರುತ್ತೆ, ಕೆಲವ್ರಿಗೆ ಇಷ್ಟು ಡಿಸ್ಟೆನ್ಸ್ ಅಲ್ಲೂ ಗೊತ್ತಾಗ್ತಾ ಇರುತ್ತೆ ಪುಷ್. ರೈಟ್? ಆಗ್ತಾ ಇದೆಯಾ? ಅನುಭವ ಆಗ್ತಾ ಇದೆಯಾ? ತುಂಬಾ ಇಷ್ಟಿದೆ ಅಂದ್ರೆ ಅರ್ಥ ನಿಮ್ಮ ಆರ ಚಿಕ್ಕದಾಗಿದೆ ಅಂತ ಅರ್ಥ. ನಿಮ್ಮ ಆರ ಎನರ್ಜಿ ತುಂಬಾ ಕಡಿಮೆ ಲೆವೆಲ್ ಅಲ್ಲಿ ಇದೆ ಅಂತ ಅರ್ಥ. ಓಕೆ, ಇಫ್ ಯರ್ ಎನರ್ಜಿ ಆರ ದೊಡ್ಡದಾಗಿದೆ ಅಂದ್ರೆ ಅರ್ಥ ನಿಮ್ಮ ಆರ ಒಂದು ಈ ಲೆವೆಲ್ ಅಲ್ಲಿ ಇದೆ. ನಿಮ್ಮ ಸುತ್ತ ಒಂದು ಆರ ಕೆಲವರಿಗೆ ಈ ಲೆವೆಲ್ ಅಲ್ಲಿ ಇರ್ಬೋದು. ಎಸ್, ನೋಡಿ, ಇದು ಯಾರು ಮಾಡಿದ್ರಿ ಅವ್ರಿಗೆ ಅನುಭವ ಆಗಿರುತ್ತೆ, ಪ್ರಾಕ್ಟಿಕಲ್ ಆಗಿ ಮಾಡಿದ್ರಿ. ಈಗ ಯಾರಿಗೂ ಏನು ಅನಿಸ್ಲೇ ಇಲ್ಲ ಆಫ್ಟರ್ ಡೂಯಿಂಗ್ ನಾನು ಹೇಳಿದ ಪ್ರೊಸೆಸ್ ಮಾಡಿದ್ಮೇಲೂ ಫೀಲ್ ಆಗಿಲ್ಲ ಅಂದರೆ ಅರ್ಥ ಓಕೆ, ನೋ ಪ್ರಾಬ್ಲಮ್, ಮತ್ತೆ ಟ್ರೈ ಮಾಡ್ಬೋದು ನೀವು. ಇಲ್ಲ ಅಂದರೆ ಅರ್ಥ ಸಮ್ವೇರ್ ಎಲ್ಲೋ ಎನರ್ಜಿ ಬ್ಲಾಕ್ ಇದೆ ಅಂತ ಅರ್ಥ. ನಿಮ್ಮಲ್ಲಿ ಒಂದು ಎನರ್ಜಿ ಬ್ಲಾಕ್ ಇದೆ ಅಂತ ಅರ್ಥ. ಕ್ಲಿಯರ್? ಸೊ ಹಾಗಿದ್ರೆ ಇದೊಂದು ಎಕ್ಸಾಂಪಲ್, ಒಂದು ಎಕ್ಸ್ಪೆರಿಮೆಂಟ್, ನಿಮಗೆ ಅನುಭವ ಗೊತ್ತಾಗ್ಲಿಕ್ಕೆ ನಿಮ್ಮಲ್ಲಿ ಆರ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಎಷ್ಟೋ ಜನರಲ್ಲಿ ಈ ಆರ ಏನಾಗಿರುತ್ತೆ, ಈ ಥರ ಒಂದು ಬ್ಲಾಕ್ ಆಗಿರುತ್ತೆ, ತುಂಬ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ಅವರ ಆರ ಏನಾಗಿರುತ್ತೆ, ಇಟ್ ವಿಲ್ ಬಿ ಡಿಸ್ಟರ್ಬ್ಡ್ ಆರ ಆಗಿರುತ್ತೆ. ಬಟ್ ದೆರ್ ಆರ್ ಸಮ್ ಪೀಪಲ್, ಅವರ ಆರ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಆ್ಯಂಡ್ ಅಲೈನ್ಡ್ ಆಗಿ ಇರುತ್ತೆ. ಓಕೆ, ಸೊ ನಮ್ಮ ಇನ್ನರ್ ಪವರ್, ನಮ್ಮಲ್ಲಿರ್ತಕ್ಕಂಥ ಅಂತಃಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಪಾಸಿಬಲ್ ವಿತ್ ಓನ್ಲಿ 7 ಚಕ್ರ. ಓಕೆ, ಇಟ್ ಈಸ್ ಪಾಸಿಬಲ್ ಥ್ರೂ ಓನ್ಲಿ 7 ಚಕ್ರ. ನೋಡಿ, ನಾವೆಲ್ಲ ಎಜುಕೇಷನ್ನ ಪಡೆದಿದ್ದೀವಿ, ಸ್ಕೂಲು ಕಾಲೇಜಲ್ಲಿ ಎಜುಕೇಷನ್ನ ಪಡೆದಿದ್ದೀವಿ, ಬಟ್ ಎಲ್ಲೂ ಕೂಡ ನಿಮಗೆ ಚಕ್ರಗಳ ಬಗ್ಗೆ, ಸಾಧನೆ ಬಗ್ಗೆ, ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿಯ ಜಾಗೃತಿ ಬಗ್ಗೆ ಎಲ್ಲೂ ಹೇಳ್ಕೊಡೋದಿಲ್ಲ. ಸ್ಕೂಲು ಕಾಲೇಜಲ್ಲಿ ಡೆಫಿನೆಟ್ಲಿ ಹೇಳ್ಕೊಡೋದಿಲ್ಲ. ಕರೆಕ್ಟಾ? ಎಸ್ ಆರ್ ನೋ? ಹ್ಯಾವ್ ಯು ಲರ್ನ್? ಸ್ಕೂಲಲ್ಲೆಲ್ಲ ಇದನ್ನ ಹೇಳ್ಕೊಡ್ತಾರಾ? ಈಗಲೂ ಸಹ ಜೀವನಕ್ಕೆ ಬೇಕಾದ್ರೆ ಹೇಳ್ಕೊಡ್ತಾರೆ, ಬೀಜ ಏನು ಹೆಲ್ಪ್ ಆಗಿಲ್ಲ. ಮೊದಲಿನ ಕಾಲದಲ್ಲಿ ಆಗಿದ್ರೆ ಗುರುಕುಲ ಸಿಸ್ಟಮ್ ಇತ್ತು, ಅಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕಿತ್ತು, ಅವ್ರವ್ರ ಕೆಲಸ ಅವರೇ ಮಾಡಬೇಕಾಗಿತ್ತು, ಗುರುವಿನ ಸೇವೆ ಮಾಡಬೇಕಾಗಿತ್ತು, ಧ್ಯಾನ ಮಾಡಬೇಕಾಗಿತ್ತು, ಮಂತ್ರಗಳು ಕಲಿಬೇಕಾಗಿತ್ತು. ಅಲ್ಲಿ ಬೇರೆ ಥರನೇ ಇತ್ತು, ಎಜುಕೇಷನ್ ಸಿಸ್ಟಮ್ ಬೇರೆ ಥರನೇ ಇತ್ತು. ಈಗ ಹಾಗಿಲ್ಲ. ಫರ್ಗೆಟ್ ಅಬೌಟ್ ಚಕ್ರಗಳ ಬಗ್ಗೆ, ಮೆಡಿಟೇಷನ್ ಬಗ್ಗೆನೂ ಎಲ್ಲೂ ಜಾಸ್ತಿ ಹೇಳ್ಕೊಡೋದಿಲ್ಲ ಸ್ಕೂಲಲ್ಲಿ, ಅಲ್ವಾ? ಬಟ್ ಎನಿವೆ, ನಾವು ಇವಾಗ 7 ಚಕ್ರ ಬಗ್ಗೆ ತಿಳ್ಕೋಬೇಕು, ಕಲಿಬೇಕಂದ್ರೆ ಡೋಂಟ್ ಥಿಂಕ್ ದಟ್ ಆಶ್ರಮಕ್ಕೆ ಹೋಗಬೇಕು. ನೋ, ನಥಿಂಗ್ ಲೈಕ್ ದಟ್. ಓಕೆ, ಕೂತಲ್ಲೇನೆ ಮನೆಯಿಂದಾನೇ ನೀವು ಚಕ್ರಗಳ ಬಗ್ಗೆ, ಧ್ಯಾನದ ಬಗ್ಗೆ ಯು ಕ್ಯಾನ್ ಲರ್ನ್. ಓಕೆ, ಯು ಕ್ಯಾನ್ ಲರ್ನ್. ಬಟ್ ಎನಿವೆ, ಕುಂಡಲಿನಿ ಅನ್ನೋಂಥದ್ದು ಇನ್ನಷ್ಟು ಆಳವಾದ ಅಧ್ಯಯನ, ಸಾಧನೆ ಅದು ಕುಂಡಲಿನಿ ಅನ್ನೋದು. ಬಟ್ ಕುಂಡಲಿನಿ ಲೆವೆಲ್ ರೀಚ್ ಆಗಲಿಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಒಂದು 7 ಚಕ್ರವನ್ನು ನೀವು ಆಕ್ಟಿವೇಟ್ ಮಾಡ್ಕೋಬೇಕು ಅಥವಾ ಬ್ಯಾಲೆನ್ಸ್ ಮಾಡ್ಕೋಬೇಕು. ಓಕೆ, ಸೊ ಅವೇಕನ್ ಯುವರ್ ಇನ್ನರ್ ಪವರ್ ವಿತ್ 7 ಚಕ್ರಾಸ್.
ನಿಮ್ಮಲ್ಲಿರ್ತಕ್ಕಂಥ ಅಂತಃಶಕ್ತಿಯನ್ನು ನೀವು ಜಾಗೃತಗೊಳಿಸ್ಕೋಬೇಕಂತ ಹೇಳಿದ್ರೆ ನಿಮ್ಮಲ್ಲಿರೋ ಚಕ್ರ ಶಕ್ತಿಯನ್ನು ನೀವು ಜಾಗೃತಗೊಳಿಸ್ಕೋಬೇಕು, ಆಕ್ಟಿವೇಟ್ ಮಾಡ್ಕೋಬೇಕು. ಅಥವಾ ಎಷ್ಟೋ ಜನಕ್ಕೆ ಅದು ಬ್ಲಾಕ್ ಆಗಿರುತ್ತೆ ಅಥವಾ ಇಂಬ್ಯಾಲೆನ್ಸ್ ಆಗಿರುತ್ತೆ. ಐ ರಿಪೀಟ್, ಎಷ್ಟೋ ಜನಕ್ಕೆ ಚಕ್ರಗಳು ಬ್ಲಾಕ್ ಆಗಿರುತ್ತೆ, ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಥವಾ ಒಂದು ಹೀಲ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಅದನ್ನು ಆಕ್ಟಿವೇಟ್ ಮಾಡಿಕೊಂಡು ಅದರ ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋಣ, ವಾಟ್ ಈಸ್ ಚಕ್ರ. ಓಕೆ, ನಮ್ಮ ದೇಹದಲ್ಲಿ ಒಂದು ಇರ್ತಕ್ಕಂಥ 7 ಚಕ್ರಗಳು. ವಾಟ್ ಆರ್ ಚಕ್ರಸ್? ಚಕ್ರ ಅಂದರೆ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಬಟ್ ಬಿಫೋರ್ ದಟ್ ಲೆಟ್ ಮೀ ಆಸ್ಕ್, ನಿಮ್ಮ ಕಡೆಯಿಂದ ಆನ್ಸರ್ನ ಕೇಳೋಣ. ಕೇಳಿರ್ಬೋದು, ನೀವು ಡೆಫಿನೆಟ್ಲಿ ಕೇಳಿರ್ತೀರ ಚಕ್ರಗಳ ಬಗ್ಗೆ. ಅನ್ಮ್ಯೂಟ್ ಮಾಡಿ ಹೇಳಿ, ವಾಟ್ ಈಸ್ 7 ಚಕ್ರ? 7 ಚಕ್ರಗಳಂದ್ರೆ ಏನು ಅಂತ ಹೇಳಿ, ನಿಮ್ಗೆ ಗೊತ್ತಿರೋ ಪ್ರಕಾರ. ಸರ್ ಇದು ಮಣಿಪುರ, ಮೂಲಾಧಾರ, ಸ್ವಾಧಿಷ್ಠಾನ, ಎನರ್ಜಿ ಸೆಂಟರ್, ಯಾವ ರೀತಿಯಲ್ಲಿ ಚಕ್ರ, ಎನರ್ಜಿ ಚಾನಲ್ ಚಕ್ರ ಜಾಗೃತಗೊಳಿಸಿ ಚಕ್ರ, ಎನರ್ಜಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ. ತುಂಬಾ ಜನ ಆನ್ಸರ್ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. 7 ಚಕ್ರ ಅಂದರೆ ಯಾವ್ಯಾವುದು ಅಂತ ಹೇಳ್ತಾ ಇದ್ದೀರಾ. ಮೂಲಾಧಾರ, ಮಣಿಪುರ, ಸ್ವಾಧಿಷ್ಠಾನ ಹೆಸರುಗಳು ಹೇಳ್ತಾ ಇದ್ದೀರಾ. ನಾನು ಯಾವ್ಯಾವುದು ಚಕ್ರಗಳು ಅಂತ ಕೇಳೋದು ನಾನು ನಿಮಗೆ ಇಲ್ಲ. ಚಕ್ರಗಳಂದ್ರೆ ಏನು ಅಂತ ಕೇಳಿದೆ. ಇನ್ನು ಕೆಲವರೆಲ್ಲ ಎನರ್ಜಿ ಸೆಂಟರ್, ಎನರ್ಜಿ ಸೆಂಟರ್, ಎನರ್ಜಿ ಸೆಂಟರ್, ಎನರ್ಜಿ ಸೆಂಟರ್, ಎನರ್ಜಿ ಸೆಂಟರ್. ತುಂಬ ಜನ ಕಾಪಿ ಪೇಸ್ಟ್ ಕೂಡ ಮಾಡಿ ಹಾಕಿರ್ತೀರ, ಸರಿನಾ? ರೈಟ್ ರೈಟ್ ಓಕೆ. ಇನ್ನು ಕೆಲವರೆಲ್ಲ ಕಲ್ತಿರ್ಬೋದು, ಇದ್ರ ಬಗ್ಗೆ ತಿಳ್ಕೊಂಡಿರ್ಬೋದು. ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಈಗ ನಿಮ್ಮ ಮನೇಲಿ ಎಲ್ಲರಿಗೂ ಬೆಳಕು ಬರ್ತಾ ಇದೆಯಾ? ಬೆಳಕಿದೆಯಾ? ಟ್ಯೂಬ್ಲೈಟ್ ಆನ್ ಆಗಿದೆ, ಲೈಟ್ ಆನ್ ಆಗಿದೆ, ಆನ್ ಆಗಿದೆಯಾ? ಹಾಂ, ಹೇಗೆ ಆನ್ ಆಗಿದೆ? ಎಲ್ಲಿಂದ ಆನ್ ಆಗಿದೆ? ಅದು ಯಾವುದ್ರ ಮುಖಾಂತರ ಆನ್ ಆಗಿದೆ? ಒಂದು ವಿದ್ಯುತ್ ಶಕ್ತಿ ಅನ್ನೋದು ಹರಿತಾ ಇದೆ. ಆ ಬಲ್ಬ್ ಒಳಗಡೆ ವಿದ್ಯುತ್ ಶಕ್ತಿ ಹರಿತಾ ಇದೆ, ಕರೆಕ್ಟಾ? ಸೊ ಆ ವಿದ್ಯುತ್ ಶಕ್ತಿ ಡೈರೆಕ್ಟ್ ಜೋಗ ಜಲಪಾತ ನಿಮ್ಮ ಮನೆಗೆ ಬಂದ್ಬಿಡ್ತಾ? ಅದು ಡೈರೆಕ್ಟಾಗಿ ಬಂದ್ಬಿಡ್ತಾ? ನಿಮ್ಮ ಮನೆಗೆ ಮಾತ್ರ ಡೈರೆಕ್ಟ್ ಕನೆಕ್ಷನ್ ಇದೆಯಾ? ಅದು ನೋ. ಏನಾಗಿದೆ, ಈಗ ಜೋಗದಿಂದನೋ ಶಿಂಷಾಯಿಂದನೋ ಎಲ್ಲಿ ಉತ್ಪಾದನೆ ಆಗುತ್ತೋ ಅಲ್ಲಿಂದ ಉತ್ಪಾದನೆ ಆಗಂಥದ್ದು ಹೈ ಎಕ್ಸ್ಟೆನ್ಷನ್ ವೈರಲ್ಲಿ ಬರುತ್ತೆ. ಹೈ ಎಕ್ಸ್ಟೆನ್ಷನ್, ದೊಡ್ಡ ಹೈ ಎಕ್ಸ್ಟೆನ್ಷನ್, ಅದರಲ್ಲಿ ಹರಿಯುತ್ತೆ 10,000 ವೋಲ್ಟ್ಸ್. ಆ ಥರ ಎಲ್ಲ ಹರಿಯುತ್ತೆ, ರೈಟ್? ಕರೆಕ್ಟಾ? ಅಲ್ಲಿಂದ ಬರುತ್ತೆ ನಿಮ್ಮ ಊರು, ನಿಮ್ಮ ಏರಿಯಾದಲ್ಲಿ ದೊಡ್ಡ ಒಂದು ಜಂಕ್ಷನ್ಸ್, ಎಲೆಕ್ಟ್ರಿಸಿಟಿ ಜಂಕ್ಷನ್ಸ್ ಇರುತ್ತಲ್ಲ, ಹಾಂ, ಅಲ್ಲಿ ಬರುತ್ತೆ. ಅಲ್ಲಿಂದ ನಿಮ್ಮ ಏರಿಯಾದಲ್ಲೇ ನಿಮ್ಮ ಮನೆ ಹತ್ರ ರೋಡಲ್ಲಿ ಎಷ್ಟೋ ಕಡೆ ಒಂದು ಯು ವಿಲ್ ಸಿ ಒಂದು ಜಂಕ್ಷನ್ ಬಾಕ್ಸ್, ಕರೆಕ್ಟಾ? ಟ್ರಾನ್ಸ್ಫಾರ್ಮರ್ಸ್ ಇರುತ್ತೆ, ರೈಟ್? ಸೊ ಅದು ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ, ಹೈ ಎನರ್ಜಿನ ಬರೋದನ್ನು ಕಂಟ್ರೋಲ್ ಮಾಡಿ ನಿಮ್ಮ ಮನೆ ಲೈನಿಗೆ ಎಷ್ಟು ಪವರ್ ಬೇಕೋ ಅಷ್ಟು ಸಪ್ಲೈ ಮಾಡುತ್ತೆ. ಆ್ಯಂಡ್ ನಿಮ್ಮ ಮನೆಯಲ್ಲೂ ಅಷ್ಟೇ. ಓಕೆ, ನಿಮ್ಮ ಮನೆಯಲ್ಲೂ ಏನಿರುತ್ತೆ, ಎಲೆಕ್ಟ್ರಿಸಿಟಿ ಡೈರೆಕ್ಟ್ ಹಂಗೆ ಬಂದ್ಬಿಡೋದಿಲ್ಲ. ಓಕೆ, ಯು ವಿಲ್ ಹ್ಯಾವ್ ಎಲೆಕ್ಟ್ರಿಸಿಟಿದು ಪಾಯಿಂಟ್ಸ್ ಇರುತ್ತೆ. ಅಲ್ಲೂ ಕೂಡ ಅಷ್ಟೇ, ಅದು ಕೂಡ ಕಂಟ್ರೋಲ್ ಇರುತ್ತೆ ಅಲ್ಲಿ, ಕರೆಕ್ಟಾ? ಸೊ ನಿಮ್ಮ ಒಂದು ಮನೆಯ ವಯರ್ ಏನಿರುತ್ತೆ, ಇಟ್ಸ್ ವೆರಿ ಸ್ಮಾಲ್ ವಯರ್. ಆ ಒಂದು ಮನೆಗೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ಮಾತ್ರ ಹರಿಯತಕ್ಕಂಥ ಒಂದು ವಯರ್ ಇರುತ್ತೆ. ಈಗ ನಿಮ್ಮ ಮನೆಯ ವಯರ್ಗೆ ಏನಾದ್ರೂ ಡೈರೆಕ್ಟ್ ಜೋಗ್ ಫಾಲ್ಸಿಂದ ಬರೋ ಒಂದು ಎನರ್ಜಿನ ಏನಾದರೂ ಪಾಸ್ ಮಾಡಿದ್ರೆ ತಡೆಯುತ್ತಾ ವಯರ್? ಅದು ಕರೆಕ್ಟಾ? ನಾಟ್ ಪಾಸಿಬಲ್. ಸೊ ಸಿಮಿಲರ್ಲಿ ನಮ್ಮ ದೇಹದಲ್ಲಿ ಕೂಡ ಒಂದು ಎನರ್ಜಿ ಬೇಕು. ಓಕೆ, ಎನರ್ಜಿ ಬೇಕು. ಬಟ್ ಡೈರೆಕ್ಟ್ ಕಾಸ್ಮಿಕ್ ಎನರ್ಜಿ ಇಸ್ ವೆರಿ ಹೈ ಆ್ಯಕ್ಚುಲಿ. ಅಷ್ಟು ಎನರ್ಜಿ ಏಕ್ದಮ್ ನಮ್ಮ ಒಳಗಡೆ ಬಂದರೆ ನಾವು ತಡ್ಕೊಳಕ್ಕಾಗೋದಿಲ್ಲ, ಕರೆಕ್ಟಾ?
ಸೊ ನಮ್ಮಲ್ಲಿ ಆ ಶಕ್ತಿ ಹರಿಬೇಕು, ಜಾಸ್ತಿ ಶಕ್ತಿ ಹರಿಬೇಕಾದ್ರೆ ನಮ್ಮಲ್ಲಿ ನಮ್ಮ ವಯರ್ನ ಏನು ಮಾಡ್ಕೋಬೇಕು, ಇನ್ಕ್ರೀಸ್ ಮಾಡ್ಕೋಬೇಕು. ಈಗ ನಿಮ್ಮ ಮನೆಯಲ್ಲಿ ಜಾಸ್ತಿ ಎಲೆಕ್ಟ್ರಿಸಿಟಿ ಬರೋವಂಥ ವಯರ್ ಹಾಕಿದ್ರೆ ಮಾತ್ರ ಜಾಸ್ತಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟಾಗಿ ಒಪ್ಕೊಳ್ತೀರಾ? ಕಡಿಮೆ ವಯರ್ದಿದ್ದು ಬಂದರೆ, ಹೈ ಎನರ್ಜಿ ಬಂದರೆ, ವೋಲ್ಟ್ಸ್ ಜಾಸ್ತಿ ಬಂದುಬಿಟ್ರೆ ಏನಾಗ್ಬಿಡುತ್ತೆ, ಎಷ್ಟೋ ಇನ್ಸ್ಟ್ರೂಮೆಂಟ್ ಎಲ್ಲ ಡಬ್ 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 ಅಂತೇಳಿ ಹೊಡೆದೋಗುತ್ತೆ. ಸೇಮ್ ವೇ ನಮ್ಮ ದೇಹದಲ್ಲಿ ಕೂಡ ಅಷ್ಟೇ, ನಾವು ರೆಡಿ ಇಲ್ಲ, ನಮ್ಮ ಎನರ್ಜಿ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೊಂಡಿಲ್ಲ ಅಂದರೆ ಹೈ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ನಾಟ್ ಪಾಸಿಬಲ್. ಎಷ್ಟೋ ಸರಿ ಬ್ಲಾಕ್ ಕೂಡ ಆಗಿರುತ್ತೆ, ರೈಟ್? ಬ್ಲಾಕ್ ಕೂಡ ಆಗಿರುತ್ತೆ. ಸೊ ಇದನ್ನ ಇವಾಗ ನಮಗೆ ಪ್ರಾಕ್ಟಿಕಲಾಗಿ ಅರ್ಥ ಮಾಡಿಸ್ತೀನಿ. ದೇಹದಲ್ಲಿ ಎಷ್ಟೊಂದು ಅಂಗಗಳಿದೆ ಅಲ್ವಾ? ಎಷ್ಟೊಂದು ಅಂಗಾಂಗಗಳಿದೆ, ನರನಾಡಿಗಳಿದೆ, ಮೂಳೆ ಇದೆ, ಆ್ಯಂಡ್ ಎಷ್ಟೊಂದು ಬಾಡಿ ಫಂಕ್ಷನಿಂಗ್ ಪಾರ್ಟ್ಸ್, ಎಷ್ಟೋ ಪಾರ್ಟ್ಸ್ ಇದೆ. ಇದಕ್ಕೆಲ್ಲ ಎನರ್ಜಿ ಬೇಕು ತಾನೆ? ಇದಕ್ಕೆಲ್ಲನೂ ಎನರ್ಜಿ ಬೇಕು ತಾನೆ? ಇದೆಲ್ಲ ಕೆಲಸ ಮಾಡಬೇಕಂದ್ರೆ ಇದಕ್ಕೆಲ್ಲ ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ, ಎಲ್ಲಿಂದ ಸಪ್ಲೈ ಆಗುತ್ತೆ? ಹಾಂ, ಸೊ ನಮ್ಮಲ್ಲಿ ಒಂದು ಶಕ್ತಿ ಹರಿಯುತ್ತೆ, ಪ್ರಾಣಶಕ್ತಿ ಹರಿಯುತ್ತೆ, ಒಂದು ಹೈವೇ ಮುಖಾಂತರ. ಎಸ್, ನಮ್ಮಲ್ಲಿ ಒಂದು ಹೈವೇ ಮುಖಾಂತರ ಹರಿಯುವಂಥದ್ದು. ಸೊ ಏನು 7 ಚಕ್ರಗಳು, ಓಕೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಬರ್ತೀನಿ ನಾನು. ಓಕೆ, ಸೊ ಚಕ್ರ ಅಂದಾಗ ಇದು ಒಂದು ಎನರ್ಜಿ ಸೆಂಟರ್ಸ್. ಈಗ ದೇಹದಲ್ಲಿರ್ತಕ್ಕಂಥ ಒಂದು ಎಲ್ಲ ಭಾಗಗಳಿಗೂ ಕೂಡ ಎನರ್ಜಿ ಎಷ್ಟು ಮಟ್ಟಿಗೆ ಬೇಕು ಅಷ್ಟು ಸಪ್ಲೈ ಅಥವಾ ಒಂದು ಫ್ಲೋ. ಇನ್ನು ನಿಮ್ಗೆ ಉದಾಹರಣೆ ಎಕ್ಸಾಂಪಲ್ ಬೇರೆ ಥರ ಕೊಡಬೇಕಂದ್ರೆ, ಈಗ ನಿಮ್ಮ ಮನೆ, ನಿಮ್ಮ ಊರಲ್ಲಿ, ನಿಮ್ಮ ಏರಿಯಾ, ಅದಾದ್ರೂ ಮೇನ್ ಏರಿಯಾ ಇರುತ್ತಲ್ವ, ಅಲ್ಲಿ ಒಂದು ಎಷ್ಟೊಂದು ರೋಡ್ಗಳು ಬಂದು ಜಾಯಿನ್ ಆಗುತ್ತೆ. ಎಷ್ಟೊಂದು ರೋಡು ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ರೋಡ್ ಬಂದು ಜಾಯಿನ್ ಆಗುತ್ತೆ. ಅಲ್ಲೇನು ಕ್ರಿಯೇಟ್ ಆಗುತ್ತೆ, ಒಂದು ಜಂಕ್ಷನ್ ಕ್ರಿಯೇಟ್ ಆಗುತ್ತೆ, ಸರ್ಕಲ್ ಅಂತ ಕರಿತೀವಿ. ಕರೆಕ್ಟಾ? ಗಾಂಧಿ ಸರ್ಕಲ್ಲು, ಅಶೋಕ ಸರ್ಕಲ್ಲು, ಇನ್ನೊಂದು ಸರ್ಕಲ್ಲು, ಕರೆಕ್ಟಾ? ಜಾಸ್ತಿ ರೋಡ್ ಬಂದು ಕನೆಕ್ಟ್ ಆದರೆ ದೊಡ್ಡ ಸರ್ಕಲ್ ಆಯಿತು. 2-3 ರೋಡ್ ಅಷ್ಟೇ ಕನೆಕ್ಟ್ ಆಗಿದ್ರೆ ಚಿಕ್ಕ ಸರ್ಕಲ್ ಆಗಿರುತ್ತೆ. ಕರೆಕ್ಟಾ? ಸೊ ಅಲ್ಲೇನಾಗುತ್ತೆ, ಆ ಫ್ಲೋ ಕರೆಕ್ಟಾಗಿದ್ದಾಗ ಟ್ರಾಫಿಕ್ ಆಗೋದಿಲ್ಲ. ಫ್ಲೋ ಕರೆಕ್ಟಾಗಿಲ್ಲ ಅಂದರೆ ಏನಾಗೋಯ್ತು, ಆ ಜಂಕ್ಷನಲ್ಲಿ, ಆ ಸರ್ಕಲಲ್ಲಿ ಹೆವಿ ಟ್ರಾಫಿಕ್, ಗಾಡಿಗಳು ಪಾಸ್ ಆಗುತ್ತಾ? ಇಲ್ಲ. ಕರೆಕ್ಟಾ? ಸೇಮ್ ವೇ ಚಕ್ರಗಳು ಕೂಡ ವರ್ಕ್ ಆಗಂಥದ್ದು. ಸೊ ನಮ್ಮಲ್ಲಿ ಕೂಡ ಒಂದು ಎನರ್ಜಿ ಸೆಂಟರ್ಸ್, ದೇಹಕ್ಕೆ ಬೇಕಾಗಿರತಕ್ಕಂಥ ಶಕ್ತಿ ಹರಿಯೋದಕ್ಕೆ. ಓಕೆ, ಅಲ್ಲಿ ಎಕ್ಸ್ಪ್ಲೈನ್ ಯಾವ ಥರ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಓಕೆ, ಇದೆಲ್ಲ ಸ್ಕಿಪ್ ಮಾಡೋಣ. ಓಕೆ, ಹೀಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮಲ್ಲಿ 72,000 ನಾಡಿಗಳು ಹರಿಯುತ್ತೆ. 72,000 ನಾಡಿಗಳು ಹರಿಯುತ್ತೆ. ಹೌದಾ ಸರ್, ಅಷ್ಟೊಂದಿದೆಯಾ? ಹೌದು. ವಿರ್ ಆಲ್ ವೆರಿ ಸ್ಪೆಷಲ್. ಹ್ಯೂಮನ್ ಈಸ್ ವೆರಿ ಸ್ಪೆಷಲ್, ವೆರಿ ಯುನೀಕ್. ಬ್ರಹ್ಮನ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರಲ್ಲ, ನಾವು ತುಂಬ ಯುನೀಕ್, ನಾವು ತುಂಬ ಸ್ಪೆಷಲ್. ನಾವು ಅರ್ಥ ಆಗ್ತಾ ಇದೆಯಾ? ಹಾಂ, ನಮ್ಮಲ್ಲಿ ಒಂದು ನಾಡಿಗಳು, ಮೆರಿಡಿಯನ್ಸ್. ಓಕೆ, ಮೆರಿಡಿಯನ್ಸ್, ಎನರ್ಜಿ ಫ್ಲೋ ಆಗಲಿಕ್ಕೆ ನಾಡಿಗಳು. ಸೊ ಇದರಲ್ಲಿ ಮುಖ್ಯವಾದ ನಾಡಿಗಳು 72,000 ನಾಡೀಸ್ ಇದೆ. ಮುಖ್ಯವಾದ ನಾಡಿಗಳು ಈಡ, ಪಿಂಗಳ ಮತ್ತು ಸುಷುಮ್ನ ನಾಡಿ. ಓಕೆ, ಈಡ, ಪಿಂಗಳ ಮತ್ತು ಸುಷುಮ್ನ ನಾಡಿ. ಇದನ್ನು ನಾವು ಡೀಪಾಗಿ ಮುಂದೆ ಕುಂಡಲಿನಿ ಅನ್ನೋದು ಬಂದಾಗ ಅವಾಗ ಕಲಿಯೋಣ, ಇನ್ನು ಡೀಪಾಗಿ. ಓಕೆ, ಸ್ವರ ವಿಜ್ಞಾನ ಅಲ್ಲಿ ಕೂಡ ಕಲಿಯೋಣ. ಸೊ ಈಡ, ಪಿಂಗಳ ಮತ್ತು ಸುಷುಮ್ನ ನಾಡಿ, ಈ ನಾಡಿಗಳ ಮಧ್ಯದಲ್ಲಿ ಎನರ್ಜಿ ಹರಿಯುವಂಥದ್ದು. ಓಕೆ, ಸೊ ಈ ಎನರ್ಜಿ ಹರಿಬೇಕಾದ್ರೆ ಎಲ್ಲೆಲ್ಲಿ ದೇಹಕ್ಕೆ ಎನರ್ಜಿ ಸಪ್ಲೈ ಆಗಬೇಕು ಆ ಒಂದು ಭಾಗದಲ್ಲಿ ಒಂದು ಎನರ್ಜಿ ಸೆಂಟರ್ ಅಂತ ಕ್ರಿಯೇಟ್ ಆಗಿರುತ್ತೆ. ಆ ಒಂದು ಎನರ್ಜಿ ಸೆಂಟರ್ ಈಸ್ ಅವರ್ 7 ಚಕ್ರ. ಆ್ಯಂಡ್ ಚಕ್ರಗಳು ಅಷ್ಟೇ ನಮ್ಮ ದೇಹದಲ್ಲಿ ಎಷ್ಟೊಂದಿದೆ. ಎಷ್ಟಿದೆ ಸರ್? 112. ಓಕೆ, ಇನ್ಫ್ಯಾಕ್ಟ್ 114. ದೇಹದಿಂದ 2 ಆಚೆ ಇದೆ, 112. ಸರಿನಾ? ಅದರಲ್ಲೂ ನಾವು ಮುಖ್ಯವಾಗಿ ತಗೊಳ್ಳೋಂಥದ್ದು 7 ಚಕ್ರಗಳನ್ನು. ಮೇನ್ ಆಗಿ ನಾವು ತಗೊಳ್ಳೋಂಥದ್ದು 7 ಚಕ್ರಾಸ್. ಓಕೆ, ಸೊ ಈ 7 ಚಕ್ರಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ 7 ಚಕ್ರ ನಮಗೆ ಬ್ಯಾಲೆನ್ಸ್ ಇತ್ತು, ಫ್ಲೋ ಕರೆಕ್ಟಾಗಿತ್ತು, ಆ್ಯಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ
ಎನರ್ಜಿ ಹರಿತಾ ಇರುತ್ತೆ, ದೇಹಕ್ಕೆ ಬೇಕಾಗಿರೋಂಥ ಶಕ್ತಿ ಅಥವಾ ಆ ಒಂದು ದೇಹದ ಭಾಗ ಕೆಲಸ ಚಲ ಕರೆಕ್ಟಾಗಿ ಮಾಡ್ತಾ ಇರುತ್ತೆ. ಅದರ್ವೈಸ್ ಯು ವಿಲ್ ಸಿ ಲಾಟ್ ಆಫ್ ಇಶ್ಯೂಸ್. ದೇಹಕ್ಕೆ ಬೇಕಾಗಿರೋ ಎನರ್ಜಿ ಸಿಗ್ತಾ ಇಲ್ಲ, ಫ್ಲೋ ಸಿಗ್ತಾ ಇಲ್ಲ, ಅಥವಾ ಬ್ಲಾಕ್ ಆಗಿದೆ ಅಂದಾಗ ದೇಹದಲ್ಲಿ ಪ್ರಾಬ್ಲಮ್ಸು, ಆ ದೇಹದ ಭಾಗ ಕೆಲಸ ಮಾಡಲ್ಲ, ಅಥವಾ ಇಶ್ಯೂಸು, ಹೆಲ್ತ್ ಇಶ್ಯೂಸು, ಪ್ರಾಬ್ಲಮ್ಸು, ಈ ಥರ ನಮ್ಮ ಜೀವನಕ್ಕೆ ಕನೆಕ್ಟ್ ಆಗಿದೆ. ಈ 7 ಚಕ್ರಗಳು ನಮ್ಮ ಜೀವನಕ್ಕೆ ಕನೆಕ್ಟ್ ಆಗಿರೋಂಥದ್ದು. ಅರ್ಥ ಆಗ್ತಾ ಇದೆಯಾ? ಸೊ ಈ ಚಕ್ರಗಳು ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ಚಕ್ರಗಳು ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ 7 ಚಕ್ರಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳಿ. ತುಂಬ ಜನ ಗೊತ್ತಿರುತ್ತೆ, ತುಂಬ ಬುದ್ಧಿವಂತರಿದ್ದೀರಲ್ಲ, ಕಲ್ತಿದ್ದೀರಾ, ಅಲ್ಲಿ ಇದೆಲ್ಲ ಕಲ್ತಿರ್ತೀರ. ಬಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಸರಿನಾ? ಕಲ್ತಿರೋರೆಲ್ಲ ಐ ನೋ ದಟ್ ಚಾಟ್ ಬಾಕ್ಸಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀರ ಅಂತ ಗೊತ್ತು ನನಗೆ. ಬಟ್ ವೆಯ್ಟ್, ಯಾರಿಗೆ ಗೊತ್ತಿಲ್ಲ ಅವ್ರು ಕ್ಲೀನಾಗಿ ತಿಳ್ಕೊಳ್ಳಿ. ಓಕೆ, ಸೊ ಮುಖ್ಯವಾಗಿ 7 ಚಕ್ರಗಳು, 7 ಚಕ್ರ. ಒಂದು ಮೊದಲನೇದು ಮೂಲಾಧಾರ ಚಕ್ರ, ರೂಟ್ ಚಕ್ರ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಎರಡನೇದು ಸ್ಯಾಕ್ರಲ್ ಚಕ್ರ, ದಟ್ ಈಸ್ ಸ್ವಾದಿಷ್ಠಾನ ಚಕ್ರ. ಮೂರನೇದು ಸೋಲಾರ್ ಪ್ಲೆಕ್ಸಿಸ್, ಮಣಿಪುರ ಚಕ್ರ. ನಾಲ್ಕನೇದು ಹಾರ್ಟ್ ಚಕ್ರ, ದಟ್ ಈಸ್ ಅವರ್ ಅನಾಹತ ಚಕ್ರ. ಥ್ರಾಟ್ ಚಕ್ರ ಅಂದರೆ ನಮ್ಮ ವಿಶುದ್ಧ ಚಕ್ರ. ಥರ್ಡ್ ಐ ಚಕ್ರ ಅಂದರೆ ನಮ್ಮ ಆಜ್ಞಾ ಚಕ್ರ. ಕ್ರೌನ್ ಚಕ್ರ ಅಂದರೆ ನಮ್ಮ ಸಹಸ್ರಾರ ಚಕ್ರ. ಈ 7 ಚಕ್ರಗಳು ಈಸ್ ಲೈಕ್ ಅ ಹೈವೇ, ನಮಗೆ ಒಂದು ಹೈವೇ ಇದ್ದಂಗೆ. ಓಕೆ, ಇಲ್ಲಿ ನೋಡಿ, ಕನ್ನಡದಲ್ಲೂ ಇದೆ, ಅಂದರೆ ಸಂಸ್ಕೃತ ಭಾಷೆದು ಹೆಸರಲ್ಲೂ ಇದೆ, ಇಂಗ್ಲೀಷ್ ಹೆಸರಲ್ಲೂ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಒಂದು ಎನರ್ಜಿ ಸೆಂಟರ್ಸ್ ಅಥವಾ ಚಕ್ರಗಳು ಎಲ್ಲಿರುತ್ತೆ? ಸೊ ಮೂಲಾಧಾರ ಇದು ನಮ್ಮ ಬೆನ್ನು ಹುರಿ, ಬೆನ್ನು ಮೂಳೆಯ ಒಂದು ತುದಿಯ ಭಾಗ. ಮೂಲಾಧಾರ ಚಕ್ರ ಲೊಕೇಟ್ ಆಗಿರುತ್ತೆ. ನೆಕ್ಸ್ಟ್ ಅದಕ್ಕಿಂತ ಇನ್ನು ಮೇಲೆ ನಮ್ಮ ಜೆನೆಟಿಕಲ್ ಅಲ್ಲಿ ಅಂದರೆ ಸ್ವಾದಿಷ್ಠಾನ ಚಕ್ರ. ಸೊ ನಮ್ಮ ಮೂಲಾಧಾರ ಚಕ್ರದಿಂದ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಜೆನೆಟಿಕಲ್ ಅಲ್ಲಿ ನಮಗೆ ಸ್ವಾದಿಷ್ಠಾನ ಚಕ್ರ ಲೊಕೇಟ್ ಆಗಿರುತ್ತೆ. ಆ್ಯಂಡ್ ಮಣಿಪುರ ಚಕ್ರ ನಮ್ಮ ಹೊಟ್ಟೆಯ ಭಾಗದಲ್ಲಿ, ನಾಭಿ ಹತ್ರ. ಆ್ಯಂಡ್ ಅನಾಹತ ಚಕ್ರ ನಮ್ಮ ಹೃದಯದ ಭಾಗದಲ್ಲಿ, ಎದೆಯ ಭಾಗದಲ್ಲಿ. ವಿಶುದ್ಧ ಚಕ್ರ ನಮ್ಮ ಗಂಟ್ಲು ಇಲ್ಲಿ. ಓಕೆ, ಆ್ಯಂಡ್ ಆಜ್ಞಾ ಚಕ್ರ ನಮ್ಮ ಥರ್ಡ್ ಐ ಅಂದರೆ ಸೊ ನಮ್ಮ ಬ್ರೈನ್ ಒಳಗಡೆ ಬರುತ್ತೆ, ಸರಿನಾ? ಪೀನಲ್ ಗ್ಲ್ಯಾಂಡ್ ಅಂತಲೂ ಕರೀತಾರೆ ಅದಕ್ಕೆ, ರೈಟ್? ಸಹಸ್ರಾರ ಚಕ್ರ ನಮ್ಮ ನೆತ್ತಿಯಲ್ಲಿ, ಸಹಸ್ರಾರ ಚಕ್ರ, ಸರಿನಾ? ಡೋಂಟ್ ಥಿಂಕ್ ಇದೆಲ್ಲ ಮುಂದೆ ಇರುತ್ತೆ ಅನ್ಕೋಬೇಡಿ. ಇಟ್ ವೋಂಟ್ ಬಿ ಹಿಯರ್, ಇಲ್ಲಿ ಮುಂದೆಗಡೆ ಇರೋದಿಲ್ಲ. ಇಟ್ ವಿಲ್ ಬಿ ಆನ್ ದ ಬ್ಯಾಕ್ ಸೈಡ್ ಇಂದ. ಕಂಪ್ಲೀಟ್ ದೇಹದ ಭಾಗವನ್ನು ಕವರ್ ಮಾಡುತ್ತೆ. ದೇಹದ ಭಾಗ, ಆ ಒಂದು ಏರಿಯಾ, ಆ ಒಂದು ಅಂಗಾಂಗ ಎಲ್ಲವನ್ನ ಕವರ್ ಮಾಡುತ್ತೆ ಈ ಒಂದು ಚಕ್ರಗಳು. ಚಕ್ರ ಅಂದ್ರೆ ಏನು? ಚಕ್ರ ಅಂದ್ರೆ ನೋಡಿ, ಚಕ್ರ ಅಂದ್ರೆ ಸರ್ಕಲ್ ಅಂತ ಅರ್ಥ. ಸಂಸ್ಕೃತದಲ್ಲಿ ಏನು ಚಕ್ರ ಅಂದ್ರೆ ಏನು? ಸಂಸ್ಕೃತದಲ್ಲಿ ಸರ್ಕಲ್ ಅಂತ. ಸರ್ಕಲ್ ಅಂದ್ರೆ ಇಸ್ ನಥಿಂಗ್ ಬಟ್ ಎಲ್ಲಿ 4-5 ರೋಡು ಎಲ್ಲ ಬಂದು ಸೇರುತ್ತೆ, ಅಲ್ಲಿ ಒಂದು ಸರ್ಕಲ್ ಫಾರ್ಮ್ ಆಗ್ಬಿಡುತ್ತೆ, ಅಂದ್ರೆ ಒಂದು ಜಂಕ್ಷನ್ ಫಾರ್ಮ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಅಲ್ಲಿ ಒಂದು ಚಕ್ರ ಥರ ಕ್ರಿಯೇಟ್ ಆಗ್ಬಿಡುತ್ತೆ, ಆಟೋಮೆಟಿಕ್ಲಿ ಕ್ರಿಯೇಟ್ ಆಗ್ಬಿಡುತ್ತೆ, ರೈಟ್? ಸೊ ಎಲ್ಲಿ ಕಡಿಮೆ ನಾಡಿಗಳು ಬಂದು ಜಾಯಿನ್ ಆಗುತ್ತೆ ಅದು ಉಪಚಕ್ರಗಳಾಗುತ್ತೆ. ಎಲ್ಲಿ ಜಾಸ್ತಿ ನಾಡಿಗಳು ಬಂದು ಜಾಯಿನ್ ಆಗುತ್ತೆ ಅಲ್ಲಿ ಒಂದು ಮೇಜರ್ ಚಕ್ರ, ದಟ್ ಈಸ್ 7 ಚಕ್ರ ಫಾರ್ಮ್ ಆಗುತ್ತೆ. ಕ್ಲಿಯರ್? ಇಷ್ಟು ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಇಲ್ಲಿವರೆಗೂ ಅರ್ಥ ಆಯ್ತಾ? ಅನ್ಮ್ಯೂಟ್ ಮಾಡಿ ಹೇಳಿ, ಅಥವಾ ಸಿ ಅಂತ ಟೈಪ್ ಮಾಡಿ. ಐ ಆಮ್ ಟ್ರೈಯಿಂಗ್ ಆದಷ್ಟು ಸಿಂಪಲ್ ವೇನಲ್ಲಿ ನಿಮ್ಗೆ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಸೊ ನಮಗೆ ಕಣ್ಣಿಗೆ ಕಾಣಿಸ್ದಿರೋಂಥ ಒಂದು ಶಕ್ತಿಗಳು ನಮ್ಮ ಒಳಗಡೆ ಹರಿತಾ ಇರುತ್ತೆ. ಪ್ರಾಣಶಕ್ತಿ, ಎನರ್ಜಿ ಫ್ಲೋ ಹರಿತಾ ಇರುತ್ತೆ. ಅದು ಪ್ರಾಪರಾಗಿ ಫ್ಲೋ ಆಗ್ತಿದ್ದಾಗ ಏನಾಗುತ್ತೆ, ನಮ್ಮ ದೇಹದ ಅಂಗಾಂಗಗಳು, ನಮ್ಮ ಲೈಫ್ನ ಭಾಗ ಎಲ್ಲನೂ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಯಾವಾಗ ಎನರ್ಜಿ ಫ್ಲೋ ಬ್ಲಾಕ್ ಆಗುತ್ತೆ, ಚಕ್ರಗಳು ಬ್ಲಾಕ್ ಆಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ, ಆವಾಗ ಏನಾಗುತ್ತೆ, ಸೊ ದೇರ್ ಈಸ್ ಅ ಇಶ್ಯೂ. ಆ ದೇಹದ ಭಾಗದಲ್ಲಿ ಇಶ್ಯೂ ನೋಡ್ಬೋದು, ಹೆಲ್ತ್ ಇಶ್ಯೂ ನೋಡ್ಬೋದು, ಅಥವಾ ಲೈಫ್ನ ಏರಿಯಾನ ಒಂದು ಇಶ್ಯೂ ಕೂಡ ನೋಡ್ಬೋದು. ಓಕೆ, ಇಟ್ ಈಸ್ ನಾಟ್ ರಿಲೇಟೆಡ್ ಓನ್ಲಿ ಟು ಬಾಡಿ. ಆರೋಗ್ಯ ಅಷ್ಟೇ ಅಲ್ಲ, ಅರ್ಥ ಆಗ್ತಾ ಇದೆಯಾ? ಅಷ್ಟೇ ಅಲ್ಲ. ಸೊ ದೇಹದ ಅಷ್ಟೇ ಭಾಗ ಅಲ್ಲ, ಜೀವನದ ಬೇರೆ ಬೇರೆ ಭಾಗಗಳಿಗೂ ಕನೆಕ್ಟ್ ಆಗಿರುತ್ತೆ ನಮ್ಮ 7 ಚಕ್ರ. ಕ್ಲಿಯರ್?
ಅರ್ಥ ಆಗ್ತಾ ಇದೆಯಾ? ಸೊ ಇದು ಇಂಗ್ಲೀಷು ಮತ್ತು ಕನ್ನಡದಲ್ಲಿರೋಂಥದ್ದು. ಓಕೆ, ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ. ಯಾರೋ ಕ್ಲಿಯರಾಗಿ ಸಿಕ್ಕಿಲ್ಲ, ಗೊತ್ತಾಗಿಲ್ಲ ಅಂದರೆ ಯು ಕ್ಯಾನ್ ನೋಟ್ ಡೌನ್, ಬರ್ಕೊಳ್ಳಿ. ಇದು ನಮ್ಮ ದೇಹದಲ್ಲಿ ಲೊಕೇಟ್ ಆಗಿರೋಂಥ ಜಾಗ, ಅಪ್ರಾಕ್ಸಿಮೇಟ್ಲಿ ಅಲ್ಲಿರುತ್ತೆ ನಿಮಗೆ ಅಂತಹ ಚಕ್ರಗಳು. ಓಕೆ, ನೋಡಿ, ಚಕ್ರಗಳು ಬ್ಲಾಕ್ ಆದಾಗ ಏನಾಗುತ್ತೆ, ಅಥವಾ ಯಾವ ಏರಿಯಾ ಆಫ್ ಲೈಫ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇದನ್ನ ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಬರ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ ಎಲ್ಲರೂ ಕೂಡ. ಮೊದಲನೇದಾಗಿ ವಿ ಆಲ್ವೇಸ್ ಸ್ಟಾರ್ಟ್ ವಿತ್ ರೂಟ್ ಚಕ್ರ. ರೂಟ್ ಅಂದ್ರೆ ಏನು? ರೂಟ್ ಅಂದ್ರೆ ಬೇಸ್, ಫೌಂಡೇಶನ್. ಮೂಲ ಅಂದ್ರೇನು? ಶುರು ಅಂತ ಅರ್ಥ. ಸೊ ಮೊದಲಿಗೆ ಮೂಲಾಧಾರ ಚಕ್ರ. ಓಕೆ, ಮೂಲಾಧಾರ ಚಕ್ರ. ಈ ಮೂಲಾಧಾರ ಚಕ್ರ ಏನು? ನಮ್ಮ ಒಂದು ಬೇಸ್, ಫೌಂಡೇಶನ್. ಇದು ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂಥ ನೆಸೆಸಿಟಿ ಅಂದ್ರೇನು? ನಮಗೆ ಜೀವನದಲ್ಲಿ ಕೆಲವು ಅವಶ್ಯಕತೆಗಳಿರುತ್ತಲ್ವ, ಈ ಅವಶ್ಯಕತೆಗಳನ್ನ ಪೂರೈಸೋಕ್ಕೆ ಸಹಾಯ ಮಾಡೋಂಥದ್ದೇ ಮೂಲಾಧಾರ ಚಕ್ರ. ಅಂದರೆ ಫಾರ್ ಎಕ್ಸಾಂಪಲ್, ನಿಮಗೆ ದೈಹಿಕ ಶಕ್ತಿ ಬೇಕು, ಒಂದು ಸ್ಟೆಬಿಲಿಟಿ ಬೇಕು, ಆ್ಯಂಡ್ ಸೆಕ್ಯೂರಿಟಿ, ಸರ್ವೈವಲ್ಗೆ ಅಂದರೆ ಒಂದು ಜೀವನ ಸರ್ವೈವಲ್ ಮಾಡಲಿಕ್ಕೆ ಊಟ, ತಿಂಡಿ, ನಿದ್ದೆ, ರೈಟ್, ಆ್ಯಂಡ್ ಓಡಾಡೋಕ್ಕೆ ಶಕ್ತಿ, ಓಕೆ, ಶೆಲ್ಟರ್, ಆ್ಯಂಡ್ ಆಸ್ ವೆಲ್ ಆಸ್ ಮನಿ. ಈಗ ಮೆಟೀರಿಯಲಿಸ್ಟಿಕ್ ಅವಶ್ಯಕತೆಗಳು, ಊಟ, ತಿಂಡಿ, ಬಟ್ಟೆ ಎಲ್ಲ ಎಲ್ಲಿಂದ ಬರುತ್ತೆ? ದುಡ್ಡಿಂದ ಬರೋಂಥದ್ದು. ಸೊ ಇನ್ಕ್ಲೂಡಿಂಗ್ ಮನಿ, ದುಡ್ಡು ಕೂಡ, ಅಥವಾ ನೀವು ಮ್ಯಾನಿಫೆಸ್ಟ್ ಮಾಡಬೇಕು, ಅಥವಾ ನಿಮಗೆ ಒಂದು ಸೆಕ್ಯೂರ್ಡ್ ಫೀಲ್ ಆಗಬೇಕು. ನಾವು ಬದುಕಬೇಕಂದ್ರೇ ಅಥವಾ ಒಂದು ಸೆಕ್ಯೂರ್ಡ್ ಫೀಲ್ ಮಾಡಬೇಕು, ಅಥವಾ ಬೇಸಿಕ್ಸ್ ನೀಡ್ಸನ್ನು ನಾವು ಪಡ್ಕೋಬೇಕು ಅಂದ್ರೇ ಈ ಚಕ್ರ ವೆರಿ ಇಂಪಾರ್ಟೆಂಟ್. ಮನಿ ಬೇಕು, ಶೆಲ್ಟರ್ ಬೇಕು, ಊಟ ಬೇಕು, ಇದೆಲ್ಲ ಬೇಸಿಕ್ ನೀಡ್ಸ್. ಮೆಟೀರಿಯಲ್ಸ್ ಬೇಕು. ಮೆಟೀರಿಯಲಿಸ್ಟಿಕ್ ಅಂದರೆ ಗಾಡಿ ಬೇಕು, ಓಡಾಡೋಕ್ಕೆ ಮನೆ ಬೇಕು, ಇರಲಿಕ್ಕೆ, ಇದೆಲ್ಲ ಮೆಟೀರಿಯಲಿಸ್ಟಿಕ್. ಬೇಕೇ ಬೇಕಲ್ವಾ? ಯಾರು ಕಾಡಲ್ಲಿಲ್ಲ ತಾನೆ, ಸನ್ಯಾಸಿಗಳ ಥರ ಇಲ್ವಾ? ವಿ ಆರ್ ಲಿವಿಂಗ್ ಇನ್ ದ ನಾರ್ಮಲ್ ಸಿಟಿ ಲೈಫ್. ಸೊ ಇದೆಲ್ಲ ನೀಡ್ಸ್ ಇದ್ದೇ ಇರುತ್ತೆ. ಈ ನೀಡ್ಸ್ ಎಲ್ಲ ಪೂರೈಸಲಿಕ್ಕೆ ಅವಶ್ಯಕತೆ ಅಥವಾ ವೆರಿ ಇಂಪಾರ್ಟೆಂಟ್ ಚಕ್ರ, ದ್ಯಾಟ್ ಈಸ್ ರೂಟ್ ಚಕ್ರ. ಯಾಕೆ ರೂಟ್ ಚಕ್ರ? ಅದರಿಂದನೇ ನಿಮಗೆ ಮನಿನ ನೀವು ಪಡ್ಕೊಳಕ್ಕೆ ಸಾಧ್ಯ, ಮನಿನ ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ, ಬೇಸಿಕ್ ನೀಡ್ಸ್ನ ಪಡ್ಕೊಳಕ್ಕೆ ಸಾಧ್ಯ, ಅದನ್ನು ಪೂರೈಸ್ಕೊಳಕ್ಕೆ ಸಾಧ್ಯ. ಬಟ್ ಲಾಟ್ ಆಫ್ ಪೀಪಲ್ ಏನಾಗಿರುತ್ತೆ, ಈ ರೂಟ್ ಚಕ್ರ ಬ್ಲಾಕ್ ಆಗಿರುತ್ತೆ. ಬರ್ಕೊಳ್ಳಿ, ರೂಟ್ ಚಕ್ರ ಬ್ಲಾಕ್ ಆಗಿರುತ್ತೆ. ಎಸ್, ಚಾಟ್ ಬಾಕ್ಸ್ ಲಾಕ್ ಮಾಡೋಣ. ತುಂಬ ಜನ ನನಗೆ ಗೊತ್ತು ಅನ್ನೋ ತೋರಿಸ್ತಾ ಇದ್ದಾರೆ, ರೈಟ್? ಸೊ ಮೂಲಾಧಾರ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ ನೋಡಿ, ತುಂಬ ಜನ ಬೇಸಿಕ್ ನೀಡ್ನ ಪಡ್ಕೊಳ್ಳೋಕ್ಕೆ ಸ್ಟ್ರಗಲ್ ಆಗ್ತಾ ಇರ್ತಾರೆ. ಮೂರೊತ್ತು ಊಟಕ್ಕೆ ಕಷ್ಟಪಡ್ತಾ ಇರ್ತಾರೆ, ಬೇಕಾಗಿರೋ ನೀಡ್ಸ್ನ ಪಡ್ಕೊಳ್ಳೋಕೆ ಕಷ್ಟಪಡ್ತಾ ಇರ್ತಾರೆ. ದುಡ್ಡು, ಅವ್ರಿಗೆ ಅವಶ್ಯಕತೆ ಇರೋಷ್ಟು ದುಡ್ಡನ್ನ ಪಡೆಯೋಕ್ಕೂ ಕಷ್ಟಪಡ್ತಾ ಇರ್ತಾರೆ, ಸ್ಟ್ರಗಲ್ ಆಗ್ತಾ ಇರ್ತಾರೆ, ರೈಟ್? ಬಾಡಿಗೆ ಕಟ್ಟಬೇಕು, ಇನ್ನೊಂದು ಕಟ್ಟಬೇಕು, ಬಿಲ್ ಕಟ್ಟಬೇಕು, ಅದಕ್ಕೂ ಕೂಡ ಸಾಲ್ತಾ ಇರಲ್ಲ. ಅಂದರೆ ಮನಿ ಸಾಲ್ತಾ ಇಲ್ಲ, ಮೆಟೀರಿಯಲಿಸ್ಟಿಕ್ ಸಾಲ್ತಾ ಇಲ್ಲ. ಅಂದರೆ ಅರ್ಥ ಸಮ್ವೇರ್ ರೂಟ್ ಚಕ್ರ ಬ್ಲಾಕ್ ಆಗಿದೆ, ಅಥವಾ ಭಯ ಫೀಲ್ ಆಗ್ತಾ ಇದೆ, ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಏನಪ್ಪ ನೆಕ್ಸ್ಟ್ ಹಂಗೆ ಜೀವನ ಹೆಂಗಪ್ಪ, ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಸೊ ಅಂದರೆ ಮೂಲಾಧಾರ ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ, ರೈಟ್? ಸೊ ಇದು ಅನ್ಬ್ಲಾಕ್ ಆಗಿಲ್ಲ, ಅಥವಾ ಆಕ್ಟಿವ್ ಆಗಿಲ್ಲ, ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ದೇ ವಿಲ್ ಬಿ ಸ್ಟ್ರಗ್ಲಿಂಗ್. ಅವರು ಸ್ಟ್ರಗಲ್ ಆಗ್ತಾನೆ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಸ್ಯಾಕ್ರಲ್ ಚಕ್ರ ಬರ್ಕೊಳ್ಳಿ. ಎರಡನೇದು ಸ್ಯಾಕ್ರಲ್ ಚಕ್ರ ಅಂದರೆ ಸ್ವಾದಿಷ್ಠಾನ ಚಕ್ರ. ಸೊ ಇಟ್ ಈಸ್ ಕನೆಕ್ಟೆಡ್ ಟು ಅವರ್ ಇಮೋಷನ್ಸ್. ಬರ್ಕೊಳ್ಳಿ, ಇಮೋಷನ್ಸ್, ಮೇನ್ಲಿ ಇಮೋಷನ್ಸ್. ನಾವೆಲ್ಲ ಮನುಷ್ಯರಲ್ವಾ, ಭಾವನಾತ್ಮಕ ಜೀವಿಗಳು, ಇಮೋಷನಲ್ ಬೀಯಿಂಗ್ಸ್ ನಾವು. ಸೊ ಭಾವನೆಗಳಿಗೆ ಕನೆಕ್ಟ್ ಆಗಂಥದ್ದೇ ಒಂದು ಸ್ಯಾಕ್ರಲ್ ಚಕ್ರ. ಸೊ ಏನಾಗುತ್ತೆ, ತುಂಬ ಜನ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ, ಮೂಡ್ ಸ್ವಿಂಗ್ಸ್ ಫೇಸ್ ಮಾಡ್ತಾರೆ, ಇಮೋಷ್ನಲಿ ಡಿಸ್ಟರ್ಬ್ಡ್ ಆಗಿರ್ತಾರೆ,
ಈಗ ಖುಷಿಯಾಗಿರ್ತಾರೆ, ನೆಕ್ಸ್ಟ್ ಡಲ್ ಆಗಿಬಿಡ್ತಾರೆ, ಕೋಪ ಮಾಡ್ಕೊಂಡ್ಬಿಡ್ತಾರೆ, ಬೇಜಾರಲ್ಲಿರ್ತಾರೆ. ಅಂದರೆ ಅವ್ರ ಮೂಡ್ ಸ್ವಿಂಗ್ಸ್ ಚೇಂಜ್ ಆಗ್ತಾ ಇದೆ, ಇಮೋಷನ್ ಚೇಂಜ್ ಆಗ್ತಾ ಇದೆ. ಅಂದರೆ ಸ್ಯಾಕ್ರಲ್ ಚಕ್ರ ಇಂಬ್ಯಾಲೆನ್ಸ್ ಇದೆ ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಾ? ಅಷ್ಟೇ ಅಲ್ಲ, ಈ ಒಂದು ಸ್ಯಾಕ್ರಲ್ ಚಕ್ರ ಇಟ್ ಈಸ್ ಕನೆಕ್ಟೆಡ್ ಟು ಯುವರ್ ಸೆಕ್ಷುವಲ್ ಲೈಫ್, ಹಾಗೆ ನಿಮ್ಮ ಒಂದು ಕ್ರಿಯೇಟಿವಿಟಿ, ಸೆಲ್ಫ್ ವರ್ತ್ ಅಥವಾ ಸೆಲ್ಫ್ ಇಮೇಜ್, ರೈಟ್? ಸೊ ಹಾಗೆ ಒಂದು ಇಟ್ ಈಸ್ ಕನೆಕ್ಟೆಡ್ ಟು ಯುವರ್ ಬಾಡಿ ಅಂದಾಗ ನಿಮ್ಮ ದೇಹದ ಭಾಗ. ಸೊ ನಿಯರ್ ಯುವರ್ ಜೆನೆಟಿಕಲ್ ಜನನಾಂಗ, ಅಲ್ಲಿ ಒಂದು ಕನೆಕ್ಟ್ ಆಗಿರೋಂಥದ್ದು. ಸೊ ಇಫ್ ಯು ಆರ್ ಫೇಸಿಂಗ್ ಸಮ್ ಇಶ್ಯೂಸ್, ಕಿಡ್ನಿ, ಯೂರಿನಲ್ ಆರ್ ಪೀರಿಯಡ್ಸ್ ಆರ್ ಎನಿಥಿಂಗ್, ಸ್ಪರ್ಮ್ ಇಶ್ಯೂಸ್, ಇದೆಲ್ಲ ಅಂದಾಗ ಇಟ್ ಈಸ್ ಆಲ್ ಕನೆಕ್ಟೆಡ್ ಟು ಸ್ಯಾಕ್ರಲ್ ಚಕ್ರ, ರೈಟ್? ಇಟ್ ಈಸ್ ಆಲ್ ಕನೆಕ್ಟೆಡ್ ಟು ಸ್ಯಾಕ್ರಲ್ ಚಕ್ರ. ಸೊ ಇದರಲ್ಲೆಲ್ಲ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಸಮ್ವೇರ್ ಸ್ಯಾಕ್ರಲ್ ಚಕ್ರ, ಸ್ವಾದಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಇದೆ, ಬ್ಲಾಕ್ ಆಗಿದೆ, ಪ್ರಾಬ್ಲಮ್ ಅಂತೇಳಿ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಇಮೋಷನಲಿ ಯಾವ್ದು ಬೇಕಾದ್ರೂ ಆಗ್ತಿರ್ಬೋದು, ಎನಿಥಿಂಗ್ ಕ್ಯಾನ್ ಬಿ ಹ್ಯಾಪನಿಂಗ್. ಓಕೆ, ಸೊ ಚೆಕ್ ಮಾಡಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಲ್ಲಿ ಬ್ಲಾಕ್ ಆಗಿದೆ, ಎಲ್ಲಿ ಪ್ರಾಬ್ಲಮ್, ಯಾವ ಏರಿಯಾ ಇಶ್ಯೂ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಕ್ಲಿಯರ್? ನೆಕ್ಸ್ಟ್ ಹಾಗೆ ಮುಂದಕ್ಕೆ ಹೋಗೋಣ. ನಮ್ಮ ನೆಕ್ಸ್ಟ್ ಚಕ್ರ ಸೋಲಾರ್ ಪ್ಲೆಕ್ಸಿಸ್, ಮಣಿಪುರ ಚಕ್ರ. ಬರ್ಕೊಳ್ಳಿ, ಮಣಿಪುರ ಚಕ್ರ, ಸೋಲಾರ್ ಪ್ಲೆಕ್ಸಿಸ್. ಸೊ ಈ ಚಕ್ರ ನಮ್ಮ ಹೊಟ್ಟೆಯ ಭಾಗ, ನಾಭಿ ಹತ್ರ ಇರ್ತಕ್ಕಂಥದ್ದು. ಇದು ನಮ್ಮ ಒಂದು ಶಕ್ತಿ ಅಂದಾಗ ನೋಡಿ, ಅದು ನಮ್ಮ ದೈಹಿಕ ಶಕ್ತಿ ಇರ್ಬೋದು, ವಿಲ್ ಪವರ್ ಇರ್ಬೋದು, ಅಥವಾ ನಮ್ಮ ಜೀರ್ಣ ಶಕ್ತಿ ಇರ್ಬೋದು, ಅಥವಾ ನಮಗೆ ಒಂದು ಗುರಿ ಅಚೀವ್ ಮಾಡಲಿಕ್ಕೆ ಶಕ್ತಿ ಇರ್ಬೋದು, ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಶಕ್ತಿ ಇರ್ಬೋದು, ಆರ್ ಫಿಸಿಕಲಿ ಎಫರ್ಟ್ ಹಾಕ್ಲಿಕ್ಕೂ ಶಕ್ತಿ ಇರ್ಬೋದು. ನಮ್ಮ ಸ್ಟೋರ್ ಹೌಸ್ ಎಲ್ಲಿದೆ? ನಾವೆಲ್ಲ ತಿಂತೀವಲ್ವಾ, ಸ್ಟೋರ್ ಹೌಸ್. ತಿಂದಿರೋ ಶಕ್ತಿ ಎಲ್ಲ ಇಲ್ಲಿ ಬರಲ್ಲ ರೀ, ಇಲ್ಲೆಲ್ಲ ಇರೋದು ಶಕ್ತಿ ಎಲ್ಲ ಹಿಂಗೆ ತೋರಿಸ್ತಾರೆ, ಇಲ್ಲೆಲ್ಲ ಶಕ್ತಿ ಇರೋದು ಇಲ್ಲಿ. ನಮ್ಮ ಕೋರ್ ಅಂತ ಕರಿತೀವಲ್ವಾ, ಹೊಟ್ಟೆಯ ಭಾಗದಲ್ಲಿ, ಅಲ್ಲಿ ಶಕ್ತಿ ಸ್ಟೋರ್ ಆಗಂಥದ್ದು. ಸೊ ದಟ್ ಈಸ್ ವಾಟ್ ಈಸ್ ಮಣಿಪುರ ಚಕ್ರ. ಅಲ್ಲೇ ನಿಮಗೆ ಮಣಿಪುರ ಚಕ್ರ ಕೂಡ ಸಿಗಂಥದ್ದು. ಸೊ ಲಾಟ್ ಆಫ್ ಪೀಪಲ್ ವಿಲ್ ಬಿ ಸ್ಟ್ರಗಲಿಂಗ್. ಗುರಿಗಳನ್ನ ಅಚೀವ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಅವ್ರಿಗೆ, ಕನಸುಗಳನ್ನು ನನಸು ಮಾಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ, ಫಿಸಿಕಲಿ ಎಫರ್ಟ್ ಹಾಕಕ್ಕೆ ಆಗ್ತಾ ಇರಲ್ಲ. ಓಕೆ, ಫಿಸಿಕಲಿ ಎಫರ್ಟ್ ಹಾಕಕ್ಕೆ ಆಗ್ತಾ ಇರಲ್ಲ, ಅಥವಾ ವಿಲ್ ಪವರ್ ಇರಲ್ಲ, ರೈಟ್? ವಿಲ್ ಪವರ್ ಇರೋದಿಲ್ಲ, ಮಾಡಬೇಕನ್ನೋ ಒಂದು ಹುಮ್ಮಸ್ಸಿರಲ್ಲ, ಸೆಲ್ಫ್ ಮೋಟಿವೇಶನ್ ಇರಲ್ಲ. ಸೊ ಇದೆಲ್ಲ ಬ್ಲಾಕ್ ಆಗಿದೆ ಅಂದರೆ ಅರ್ಥ ಮಣಿಪುರ ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ, ರೈಟ್? ಗುರಿಗಳೇ ಇಟ್ಕೊಳ್ತಾ ಇಲ್ಲ, ಅಥವಾ ಗುರಿಗಳು ಇಟ್ಕೊಂಡ್ರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇಲ್ಲ, ಅಥವಾ ಅಚೀವ್ ಮಾಡೋಕೆ ಆಗ್ತಾ ಇಲ್ಲ, ಒಂದು ಹುಮ್ಮಸ್ಸಿಲ್ಲ, ವಿಲ್ ಪವರ್ ಇಲ್ಲ, ಅಥವಾ ಡೈಜೆಷನ್ ಪ್ರಾಬ್ಲಮೇ ಇರ್ಬೋದು. ಆ ದೇಹದ ಭಾಗದಲ್ಲಿ ಡೈಜೆಷನ್ ಪ್ರಾಬ್ಲಮ್, ಆರ್ ಲಿವರ್ ಪ್ರಾಬ್ಲಮ್, ಇಂಟರ್ಸ್ಟೈನ್ ಪ್ರಾಬ್ಲಮ್, ಆರ್ ಹೊಟ್ಟೆಲಿ ಎನಿ ಇಶ್ಯೂಸ್. ಸೊ ಯು ಕ್ಯಾನ್ ಸಿ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಇದೆ, ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ಕ್ಲಿಯರ್? ಆರ್ ಯು ವಿತ್ ಮೀ? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಲೆಟ್ ಮೀ ನೋ, ಅನ್ಮ್ಯೂಟ್ ಮಾಡಿ ಹೇಳಿ. ಆರ್ ಯು ಏಬಲ್ ಟು ಕನೆಕ್ಟ್ ವಿತ್? Yes, sir. ರಿಲೇಟ್ ಮಾಡ್ಕೊಳ್ತಾ ಇದೀವಿ, ಬರಿತಾ ಮಾಡ್ಕೊಳ್ತಾ ಇದೀವಿ ಗುರುಗಳೇ. ಥ್ಯಾಂಕ್ ಯು. ಆಗ್ತಾ ಇದೆ. ಅರ್ಥ ಆಗ್ತಿದೆ ಸರ್. ಸೊ ಮಣಿಪುರ ಚಕ್ರ, ಎಸ್, ವೆರಿ ಇಂಪಾರ್ಟೆಂಟ್. ವಿಲ್ ಪವರ್, ಆ್ಯಕ್ಷನ್ ತಗೊಳ್ಳೋದಕ್ಕೆ, ಗೋಲ್ಸ್ ಅಚೀವ್ ಮಾಡೋಕ್ಕೆ, ಆರ್ ತಿಂದಿದ್ದೆಲ್ಲ ಚೆನ್ನಾಗಿ ಜೀರ್ಣಿಸ್ಕೊಳ್ಳೋಕ್ಕೆ, ಅಥವಾ ಇಲ್ಲ ಇಂಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇದೆ, ಆರ್ ಎನರ್ಜಿ ಯೂಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಓಕೆ, ಮೆಟಬಾಲಿಸಮ್ ಇಲ್ಲ, ಫಿಸಿಕಲ್ ಎಫರ್ಟ್ ಹಾಕೋಕ್ಕಾಗ್ತಾ ಇಲ್ಲ, ಫಿಸಿಕಲ್ ಎನರ್ಜಿ ಸಿಗ್ತಾ ಇಲ್ಲ, ಅಥವಾ ಲೇಸಿನೆಸ್, ಇದೆಲ್ಲ ನೋಡ್ಬೋದು. ಒಂದು ಮಣಿಪುರ ಚಕ್ರ ಬ್ಲಾಕ್ ಆದಾಗ ಎಲ್ಲವನ್ನ ಇಶ್ಯೂಸ್ನ ನೋಡ್ಬೋದು. ಕ್ಲಿಯರ್? ನೆಕ್ಸ್ಟ್ ಮೂವ್ ಆನ್. ಬರ್ಕೊಳ್ಳಿ, ಹಾರ್ಟ್ ಚಕ್ರ. ದಟ್ ಈಸ್ ಅನಾಹತ ಚಕ್ರ. ಓಕೆ, ಅನಾಹತ ಚಕ್ರ. ಸೊ ನಿಮ್ಮ ಇಲ್ಲಿ ಎದೆಯ ಮಧ್ಯಭಾಗದಲ್ಲಿ ಲೊಕೇಟ್ ಆಗಿರೋಂಥದ್ದೇ ಹೃದಯ ಚಕ್ರ. ದಟ್ ಈಸ್ ಅನಾಹತ ಚಕ್ರ, ದಟ್ ಈಸ್ ಹಾರ್ಟ್ ಚಕ್ರ. ಓಕೆ, ಸೊ ಮಣಿಪುರ ಚಕ್ರ ಎಲ್ಲಿ? ನಿಮ್ಮ ನಾಭಿಯಿಂದ 2 ಬೆರಳು 3 ಬೆರಳು ಮೇಲ್ಗಡೆ. ಓಕೆ, ಆ್ಯಂಡ್ ಸ್ವಾದಿಷ್ಠಾನ ಚಕ್ರ ಎಲ್ಲಿ ಬರುತ್ತೆ? ನಾಭಿಯಿಂದ 4 ರಿಂದ 6 ಬೆರಳು ಕೆಳಗಡೆ ಬರುತ್ತೆ. ಓಕೆ, ಮುಂದೆಗಡೆ ಎಲ್ಲ ಹಿಂಭಾಗದಲ್ಲಿರುತ್ತೆ. ಸರಿನಾ? ಸೊ
ಹಾರ್ಟ್ ಚಕ್ರ, ಅನಾಹತ ಚಕ್ರ. ಎಷ್ಟು ಜನಕ್ಕೆ ತುಂಬ ಜಲಸಿ ಫೀಲ್ ಆಗತ್ತೆ, ಅಥವಾ ಒಂದು ಬೇರೆಯವ್ರಿಗೆ ಫರ್ಗ್ಯೂ ಮಾಡೋಕ್ಕಾಗಲ್ಲ, ತುಂಬ ಕ್ಯಾರಿ ಮಾಡ್ತಾ ಇರ್ತಾರೆ, ಹಂಗೆ ಮಾಡ್ಬಿಟ್ಟ ಹಿಂಗೆ ಮಾಡ್ಬಿಟ್ಟ, ಫರ್ಗ್ಯೂ ಮಾಡೋಕ್ಕಾಗ್ತಾ ಇರಲ್ಲ, ಅಥವಾ ಕಂಪ್ಯಾಷನ್ನ ಫೀಲ್ ಮಾಡೋಕ್ಕಾಗ್ತಾ ಇರಲ್ಲ, ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡೋಕ್ಕಾಗ್ತಾ ಇರೋದಿಲ್ಲ, ಓಕೆ, ಕೃತಜ್ಞತೆ ಫೀಲ್ ಮಾಡೋಕ್ಕಾಗ್ತಾಯಿಲ್ಲ, ಥ್ಯಾಂಕ್ ಯು ಫೀಲ್ ಲವ್ ಫೀಲ್ ಮಾಡೋಕ್ಕಾಗ್ತಿರಲ್ಲ, ಪ್ರೀತಿಯನ್ನು ಫೀಲ್ ಮಾಡೋಕ್ಕಾಗ್ತಿರಲ್ಲ, ಕನೆಕ್ಟ್ ಮಾಡ್ಕೊಳಕ್ಕಾಗ್ತಿರಲ್ಲ, ಭಾವನೆಗಳು ಅಥವಾ ಲವ್ನ ಕನೆಕ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಬಿಕಾಸ್ ಆಲ್ ದಿಸ್ ಇಸ್ ಬಿಕಾಸ್ ಆಫ್ ಹಾರ್ಟ್ ಚಕ್ರ. ಓಕೆ, ಸೊ ಹಾರ್ಟ್ ಚಕ್ರ ಇಸ್ ಆಲ್ ಅಬೌಟ್ ಲವ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು, ನಂಬಿಕೆ ಬರಬೇಕು, ಒಂದು ಹೋಪ್ ಬರಬೇಕು, ಬ್ಯಾಲೆನ್ಸ್ ಬರಬೇಕು, ಅಥವಾ ಬೇರೆಯವ್ರಿಗೆ ಫರ್ಗಿವ್ ಮಾಡಬೇಕು, ಓಕೆ, ಫರ್ಗಿವ್ ಆರ್ ಫರ್ಗಿವ್ನೆಸ್ ಕೇಳಬೇಕು. ಇದೆಲ್ಲನೂ ನಿಮಗೆ ಅನಾಹತ ಚಕ್ರದಿಂದನೇ ಆಗಂಥದ್ದು. ವೆರಿ ಇಂಪಾರ್ಟೆಂಟ್ ಚಕ್ರ. ಓಕೆ, ಲಾಟ್ ಆಫ್ ಪೀಪಲ್ ಕ್ಯಾರಿ ಗ್ರಿಡ್ಜಸ್ ಕ್ಯಾರಿ ಮಾಡ್ತಾರೆ, ಕೋಪ ಕ್ಯಾರಿ ಮಾಡ್ತಾರೆ, ಬೇಜಾರು ಕ್ಯಾರಿ ಮಾಡ್ತಾ ಇರ್ತಾರೆ, ಓಕೆ, ದುಃಖನ ಕ್ಯಾರಿ ಮಾಡ್ತಾ ಇರ್ತಾರೆ, ಫರ್ಗಿವೇ ಮಾಡ್ತಾ ಇರಲ್ಲ, ಅಥವಾ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ಲವ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿರಲ್ಲ, ಕನೆಕ್ಟ್ ಆಗೋಕ್ತಿಲ್ಲ, ಅರ್ಥ ಮಾಡ್ಕೊಳಕ್ಕಾಗ್ತಿರಲ್ಲ, ಬಾಂಡಿಂಗ್ ಆಗ್ತಾ ಇರೋದಿಲ್ಲ, ಬಿಕಾಸ್ ಹಾರ್ಟ್ ಚಕ್ರ ಬ್ಲಾಕ್ ಆಗಿರುತ್ತೆ. ಅಷ್ಟೇ ಅಲ್ಲ, ದೇಹದ ಭಾಗ. ಸೊ ಹಾರ್ಟ್ ಚಕ್ರ ಅಂದರೆ ಅಫ್ಕೋರ್ಸ್ ಶ್ವಾಸಕೋಶ, ಹೃದಯ, ಎದೆಯ ಭಾಗ ಎಲ್ಲವೂ ಕನೆಕ್ಟ್ ಆಗಿರೋಂಥದ್ದು. ಸೊ ಹೆಲ್ತ್ ಇಶ್ಯೂ ಆಗ್ತಾ ಇದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಆಗ್ತಿರ್ಬೋದು, ಲಂಗ್ಸ್ ಪ್ರಾಬ್ಲಮ್ ಆಗ್ತಿರ್ಬೋದು, ಬ್ರೀದಿಂಗ್ ಇಶ್ಯೂ ಆಗ್ತಿರ್ಬೋದು, ರೈಟ್, ಚೆಸ್ಟ್ ಇಶ್ಯೂಸ್ ಆಗ್ತಿರ್ಬೋದು. ಇದೆಲ್ಲನೂ ನೋಡ್ಬೋದು ಬಿಕಾಸ್ ಆಫ್ ಹಾರ್ಟ್ ಚಕ್ರ ಬ್ಲಾಕ್ ಆಗಿರೋದ್ರಿಂದ, ಇಶ್ಯೂ ಆಗಿರೋದ್ರಿಂದ. ಕ್ಲಿಯರ್? ಸೊ ಹಾರ್ಟ್ ಚಕ್ರ. ನೆಕ್ಸ್ಟ್, ಬರ್ಕೊಳ್ಳಿ, ಥ್ರಾಟ್ ಚಕ್ರ. ನೆಕ್ಸ್ಟ್ ಚಕ್ರ ಥ್ರಾಟ್ ಚಕ್ರ, ದಟ್ ಈಸ್ ವಿಶುದ್ಧ ಚಕ್ರ. ಥ್ರಾಟ್ ಚಕ್ರ, ವಿಶುದ್ಧ ಚಕ್ರ, ಗಂಟ್ಲು ಇಲ್ಲಿ, ಓಕೆ, ನಿಮ್ಮ ಗಂಟ್ಲಿನ ಭಾಗ. ಸೊ ಅಂದರೆ ಅರ್ಥ, ಒಬ್ಬ ವ್ಯಕ್ತಿ ಕಮ್ಯುನಿಕೇಟ್ ಮಾಡಬೇಕು ಅಲ್ವಾ, ಕಮ್ಯುನಿಕೇಶನ್ ಬೇಕೇ ಬೇಕು ನಮಗೆಲ್ಲ, ಮಾತು ಅನ್ನೋ ಒಂದು ಶಕ್ತಿ ಕೊಟ್ಟಿದ್ದಾರೆ ದೇವರು. ಸೊ ತುಂಬ ಜನಕ್ಕೆ ಏನಾಗುತ್ತೆ, ಮಾತು ಅಂದಾಗ ಕೆಲವರು ಸುಳ್ಳೆ ಹೇಳ್ತಾ ಇರ್ತಾರೆ, ನಿಜಾನ ಸತ್ಯನ ಹೇಳಕ್ಕೆ ಬರ್ತಾ ಇರಲ್ಲ ಅವ್ರಿಗೆ, ಓಕೆ, ಆರ್ ಮಾತಾಡೋದು ತಪ್ಪಾಗಿ ಅರ್ಥ ಆಗಂಥದ್ದು ಅಪೋಸಿಟ್ ವ್ಯಕ್ತಿಗೆ, ಇವರೇನೋ ಮಾತಾಡ್ತಾರೆ, ಅಪೋಸಿಟ್ ವ್ಯಕ್ತಿ ರಾಂಗ್ ಆಗಿ ಅರ್ಥ ಮಾಡ್ಕೊಳ್ಳೋಂಥದ್ದು, ಕಮ್ಯುನಿಕೇಷನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಂಥದ್ದು. ಕೆಲವ್ರಿಗೆ ಮಾತೇ ಬರಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಇಲ್ಲೇ ನಿಂತ್ಕೊಂಡ್ಬಿಡುತ್ತೆ, ವಾಯ್ಸೇ ಬರಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಅಥವಾ ಕೆಲವರು ಬಡ 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 ಅಂತ ಎಲ್ಲ ಹೇಳ್ಬಿಡ್ತಾರೆ, ನಿಲ್ಲದೇ ಇಲ್ಲ, ಎಲ್ಲಿ ಸ್ಟಾಪ್ ಮಾಡಬೇಕು ಗೊತ್ತೇ ಆಗಲ್ಲ. ಇದೆಲ್ಲ ಇಂಬ್ಯಾಲೆನ್ಸ್ನ ಒಂದು ಯಾವ ಥರ ಒಂದು ಇಂಪ್ಯಾಕ್ಟ್ ಆಗ್ತದೆ ಅಂತ ಹೇಳಿ, ರೈಟ್. ಸೊ ಥ್ರಾಟ್ ಚಕ್ರ ಅಷ್ಟೇ ಅಲ್ಲ, ಕೇಳಿಸ್ಕೊಳ್ಳೋಂಥದ್ದು, ಕೆಲವ್ರು ಕೇಳಿಸ್ಕೊಳ್ಳೋದೇ ಇಲ್ಲ, ಬಿಕಾಸ್ ಲೈಕ್ ಥ್ರಾಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿರುತ್ತೆ, ಬೇರೆಯವ್ರ ಮಾತು ತಾಳ್ಮೆ ಕೇಳಿಸ್ಕೊಳ್ಳೋದೇ ಇಲ್ಲ, ಬರೀ ಮಾತೇ ಹೇಳ್ತಾ ಇರ್ತಾರೆ. ಸೊ ಅಂಟಿಲ್ ಅನ್ಲೆಸ್ ನೀವು ಕೇಳಿಸ್ಕೊಂಡಿಲ್ಲ, ಹೌ ವಿಲ್ ಯು ಬಿಕಮ್ ಅ ಗುಡ್ ಸ್ಪೀಕರ್, ಇಸ್ಂಟ್ ಇಟ್? ಸೊ ನಿಮ್ಮ ಮಾತು, ಬರೆಯುವಂಥದ್ದು, ಅಥವಾ ನಿಮ್ಮ ಕ್ರಿಯೇಟಿವಿಟಿ, ರೈಟ್. ಈಗ ಯಾರೆಲ್ಲ ನೀವು ಮಾತಿನ ಫೀಲ್ಡಲ್ಲಿದ್ದೀರಾ, ಸ್ಪೀಕಿಂಗ್ ಫೀಲ್ಡಲ್ಲಿದ್ದೀರಾ, ಟೀಚಿಂಗ್ ಫೀಲ್ಡಲ್ಲಿರ್ಬೋದು, ಓಕೆ, ಸೇಲ್ಸ್ ಫೀಲ್ಡಲ್ಲಿರ್ಬೋದು, ಬಿಸ್ನೆಸ್ ಫೀಲ್ಡಲ್ಲಿರ್ಬೋದು, ಎಲ್ಲೆಲ್ಲಿ ಮಾತು ಅನ್ನೋದು ಬರುತ್ತೆ, ಮಾತಿಂದ ನಿಮಗೆ ಕೆಲಸ ಆಗುತ್ತೆ, ದುಡ್ಡು ಬರುತ್ತೆ, ಅಥವಾ ಮಾತಿಂದನೇ ನಿಮಗೆ ಏನೋ ನಿಮ್ಮ ಒಂದು ಪ್ರೊಫೆಷನ್ ನಡೆಯುವಂಥದ್ದು, ದೆನ್ ವಿಶುದ್ಧ ಚಕ್ರ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟಾ? ಈಗ ನನಗೆ ಇಂಪಾರ್ಟೆಂಟಾ? ಈಗ ನಾನು ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ಇದ್ದೀನಿ, ನಾನು ಕ್ಲಾಸ್ ತೊಗೊಳ್ತೀನಿ, ನಾನು ಸೆಷನ್ ಕಂಡಕ್ಟ್ ಮಾಡ್ತೀನಿ, ಕೋಚಿಂಗು, ಟ್ರೈನಿಂಗು, ಸ್ಟೇಜ್ ಮೇಲೆ ಮಾತಾಡೋದು, ಪಬ್ಲಿಕ್ ಸ್ಪೀಕಿಂಗು, ಒಬ್ಬ ಟೀಚರೇ ಆಗಿರ್ಬೋದು, ಎಲ್ರಿಗೂ ಅಷ್ಟೇ ವಿಶುದ್ಧ ಚಕ್ರ ಇಸ್ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಡೇ ಟು ಡೇ ಲೈಫಲ್ಲೂ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು, ಬಿಕಾಸ್ ನಿಮ್ಮ ಫ್ಯಾಮಿಲಿ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ, ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ, ಎಲ್ಲರ ಜೊತೆ ಮಾತಾಡ್ತೀರಾ. ಸೊ ಮಾತಾಡಿದ್ದು ನಿಮಗೆ ಕನ್ವೆ ಆಗಬೇಕು, ಅರ್ಥ ಆಗಬೇಕು, ಎಕ್ಸ್ಪ್ರೆಷನ್ ಕರೆಕ್ಟಾಗಿರಬೇಕು ಅಂದಾಗ ಈ ಚಕ್ರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಅಷ್ಟೇ ಅಲ್ಲ, ಈ ಏರಿಯಾ ಭಾಗವನ್ನು ಕವರ್ ಮಾಡುತ್ತೆ, ಅದು ಕಂಟ್ರೋಲ್ ಮಾಡುತ್ತೆ. ಈ ಏರಿಯಾದ ಭಾಗ ಅಂತ ಹೇಳಿದ್ರೆ ನಿಮ್ಮ ವಾಯ್ಸ್ ಇರ್ಬೋದು, ಗಂಟ್ಲು ಪ್ರಾಬ್ಲಮ್ಸ್ ಇರ್ಬೋದು, ಥ್ರಾಟ್ ಪ್ರಾಬ್ಲಮ್ಸ್, ಅಷ್ಟೇ ಅಲ್ಲ, ನಿಮ್ಮ ಒಂದು ENT, ಇಯರ್, ನೋಸ್, ಟಂಗ್,
ಥ್ರಾಟ್ ಎಲ್ಲವನ್ನ ಕವರ್ ಮಾಡುತ್ತೆ, ENT ಕವರ್ ಮಾಡುತ್ತೆ. ಸೊ ತುಂಬ ಜನಕ್ಕೆ ಹಲ್ಲು ನೋವು ಬರುವಂಥದ್ದು, ಗಂಟ್ಲು ಪ್ರಾಬ್ಲಮ್ ಆಗೋಂಥದ್ದು, ಟಾನ್ಸಿಲ್ಸ್ ಆಗೋಂಥದ್ದು, ಥೈರಾಯ್ಡ್ ಇಶ್ಯೂಸ್ ಆಗೋಂಥದ್ದು, ಇಯರ್ ಪೇಯ್ನ್ ಆಗೋಂಥದ್ದು, ನೋಸ್ ಪ್ರಾಬ್ಲಮ್ ಆಗೋಂಥದ್ದು ಎಲ್ಲನೂ ಇಸ್ ಆಲ್ ಕನೆಕ್ಟೆಡ್ ಟು ಯುವರ್ ವಿಶುದ್ಧ ಚಕ್ರ. ನಿಮ್ಮ ವಿಶುದ್ಧ ಚಕ್ರ, ಥ್ರಾಟ್ ಚಕ್ರಗೆ ಕನೆಕ್ಟ್ ಆಗಿರೋಂಥದ್ದು. ಕ್ಲಿಯರ್? ಸೊ ನೆಕ್ಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ. ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ. ಇಟ್ಸ್ ಅ ಡೀಪ್. ಓಕೆ, ನಾವು ಕೆಳಗಡೆಯಿಂದ ಮೇಲ್ ಬರ್ತಾ ಇದೆಲ್ಲ ಕೆಲವು ಬೇಸಿಕ್ಸ್, ಫೌಂಡೇಶನ್ ಆ ಥರ ಎಲ್ಲ ಇರುತ್ತೆ. ಇದು ಮೇಲೆ ಮೇಲೆ ಹೋಗ್ತಾ ತುಂಬ ಹೈಯರ್ ಚಕ್ರಗಳಾಗ್ಬಿಡುತ್ತೆ. ಥರ್ಡ್ ಐ ಚಕ್ರ ಇಸ್ ವೆರಿ ಪವರ್ಫುಲ್. ಥರ್ಡ್ ಐ ಚಕ್ರ ಇಸ್ ವೆರಿ ಪವರ್ಫುಲ್. ಅಂದರೆ ಅರ್ಥ ನಿಮ್ಮ ಥಿಂಕಿಂಗ್ ಎಬಿಲಿಟಿ, ನಿಮ್ಮ ಆಲೋಚನೆ, ಮೈಂಡ್ ಪವರ್, ಥರ್ಡ್ ಐ ಪವರ್, ಇಂಟ್ಯೂಷನ್ ಪವರ್. ಓಕೆ, ಅಥವಾ ನಿಮ್ಮ ಒಂದು ಥಿಂಕ್ ಬಿಗ್ ಆಗಿರ್ಬೋದು, ಆರ್ ವಿಷನ್, ಯಾವ ಥರ ವಿಷನ್ ಇಟ್ಕೊಳ್ತೀರಾ, ಅಥವಾ ಕಣ್ಣಿಗೆ ಕಾಣಿಸ್ದಿರೋಂಥ ಒಂದು ಎನರ್ಜಿನ ಪಡಿಬೇಕು. ಇದಕ್ಕೆಲ್ಲನೂ ಥರ್ಡ್ ಐ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಥರ್ಡ್ ಐ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ಸೈಕಿಕ್ ಎನರ್ಜಿ, ಟೆಲಿಪತಿ, ಇಂಟ್ಯೂಷನ್, ಇದಕ್ಕೆಲ್ಲ ಒಂದು ಥರ್ಡ್ ಐ ಎನರ್ಜಿ ಇಸ್ ಥರ್ಡ್ ಐ ಚಕ್ರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಲಾಟ್ ಆಫ್ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ಲೈಕ್ ಹೆಡೇಕ್ ಪ್ರಾಬ್ಲಮ್ಮು, ಕಣ್ಣಿನ ಪ್ರಾಬ್ಲಮ್ಮು, ನಿದ್ದೆ ಪ್ರಾಬ್ಲಮ್ಮು. ಸೊ ಇದೆಲ್ಲನೂ ಥರ್ಡ್ ಐ ಇಶ್ಯೂಸಿಂದನೂ ಆಗ್ಬೋದು. ಥರ್ಡ್ ಐ ಚಕ್ರ ಇಂಬ್ಯಾಲೆನ್ಸ್ ಆದಾಗ, ಬ್ಲಾಕ್ ಆದಾಗ ಇದರಿಂದ ಕೂಡ ಆಗ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಥರ್ಡ್ ಐ ಆಕ್ಟಿವೇಶನ್ ಇಸ್ ಅ ಡಿಫ್ರೆಂಟ್ ಲೆವೆಲ್. ಬಟ್ ಬೇಸಿಕಲಿ ನಮ್ಮ ಒಂದು ಮೈಂಡ್ ಪವರ್ ಬರಬೇಕಂದ್ರು, ಅಂದರೆ ನಮ್ಮ ಮೈಂಡ್ ಪವರ್ನ ಬಳಸ್ಕೋಬೇಕಂದ್ರೂ ಕೂಡ ಥರ್ಡ್ ಐ ಆಕ್ಟಿವೇಟ್ ಆಗೋಂಥದ್ದು ಅಥವಾ ಬ್ಯಾಲೆನ್ಸ್ ಆಗಿರೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ರೈಟ್, ದಟ್ ಈಸ್ ಥರ್ಡ್ ಐ ಚಕ್ರ. ನೆಕ್ಸ್ಟ್ ಲಾಸ್ಟ್ ಚಕ್ರ, ಕ್ರೌನ್ ಚಕ್ರ. ಬರ್ಕೊಳ್ಳಿ, ಕ್ರೌನ್ ಚಕ್ರ. ಕ್ರೌನ್ ಚಕ್ರ ಅಂದರೆ ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರ. ಸೊ ನಮ್ಮ ಮತ್ತೆ ಯೂನಿವರ್ಸ್ನ ಮಧ್ಯೆ ಒಂದು ಕನೆಕ್ಷನ್ ಬಿಲ್ಡ್ ಆಗೋಂಥದ್ದು, ಎನರ್ಜಿ ಪಡ್ಕೊಳ್ಳೋಂಥದ್ದು, ಅಥವಾ ಅಷ್ಟೇ ಅಲ್ಲ, ನಮ್ಮ ಜೀವನದ ಒಂದು ಉದ್ದೇಶ, ಪರ್ಪಸ್, ಜ್ಞಾನ ರಿಸೀವ್ ಮಾಡೋಂಥದ್ದು, ಜ್ಞಾನವನ್ನು ರಿಸೀವ್ ಮಾಡೋಂಥದ್ದು, ಕಾನ್ಷಿಯಸ್ನೆಸ್ನ ಪಡ್ಕೊಳ್ಳೋಂಥದ್ದು, ಅಥವಾ ಲೆಟ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಒಂದು ಎನ್ಲೈಟ್ಮೆಂಟ್ ಅನ್ನೋದು ತಿಳ್ಕೊಬೋದು. ದೊಡ್ಡ ಪದ ಆಗೋಯ್ತು ಎನ್ಲೈಟ್ಮೆಂಟ್ ಅನ್ನೋಂಥದ್ದು. ಓಕೆ, ಬಟ್ ಸಿಂಪಲಾಗಿ ತಿಳ್ಕೊಬೇಕಂದ್ರೆ ನನ್ನ ಜೀವನದ ಉದ್ದೇಶ ಏನು, ಪರ್ಪಸ್ ಏನು, ಇದೆಲ್ಲ ಒಂದು ರಿಯಲೈಸ್ ಆಗಬೇಕು. ನಾವು ಎನರ್ಜಿ ಜೊತೆ ಕನೆಕ್ಟ್ ಆಗಬೇಕು, ಯೂನಿವರ್ಸ್ ಎನರ್ಜಿ ಪಡಿಬೇಕು. ಓಕೆ, ಸೊ ನಮ್ಮ ಒಂದು ಜೀವನದವನ್ನು ಅರಿತ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದಕ್ಕೆಲ್ಲನೂ ಸಹಸ್ರಾರ ಚಕ್ರ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸಹಸ್ರಾರ ಚಕ್ರ ವೆರಿ ವೆರಿ ಇಂಪಾರ್ಟೆಂಟ್. ಆಗ್ತಾ ಇದೆಯಾ? ಸೊ ಈ ಚಕ್ರ ಬ್ಲಾಕ್ ಆಗಿದ್ದಾಗ ದೇ ವಿಲ್ ಹ್ಯಾವ್ ಇಶ್ಯೂಸ್. ಈ ಚಕ್ರ ಬ್ಲಾಕ್ ಆಗಿದ್ದಾಗ ಜೀವನದ ಉದ್ದೇಶನೇ ಇರೋದಿಲ್ಲ. ದೇ ಡೋಂಟ್ ಹ್ಯಾವ್ ಅ ಪರ್ಪಸ್ ಇನ್ ಲೈಫ್, ಅಥವಾ ದೇ ಫೀಲ್ ಡಿಪ್ರೆಷನ್ ಫೀಲ್ ಆಗ್ತಾ ಇರ್ತಾರೆ. ಅಯ್ಯೋ ಯಾಕಾದರೂ ಬದುಕಿದ್ದೀನೋ, ಯಾಕೆ ಜೀವನ ಅನ್ನೋ ಥರ ಡಿಪ್ರೆಸ್ ಆಗೋಂಥದ್ದು, ಕನ್ಫ್ಯೂಷನ್ ಆಗೋಂಥದ್ದು, ಆಂಗ್ಸೈಟಿ ಫೀಲ್ ಮಾಡೋಂಥದ್ದು, ಲೋನ್ಲಿ ಫೀಲ್ ಮಾಡೋಂಥದ್ದು, ಪರ್ಪಸ್ಸೇ ಇಲ್ಲ ಜೀವನದಲ್ಲಿ, ಪರ್ಪಸ್ಸೇ ಇಲ್ಲ, ಈ ಥರ ಎಲ್ಲ ನೋಡ್ಬೋದು. ಸೊ ಬ್ಯಾಲೆನ್ಸ್ ಆಗಿದ್ದಾಗ ನೋಡಿ, ಐ ಆಮ್ ಅಟ್ ಪೀಸ್. ಇಂಬ್ಯಾಲೆನ್ಸ್ ಆಗಿದ್ದಾಗ ಏನಕ್ಕೆ ಜೀವನ, ಬೇಡವೇ ಬೇಡ ಅನ್ನೋ ಥರ ಡಿಪ್ರೆಸ್ ಫೀಲ್ ಮಾಡೋಂಥದ್ದು. ಅರ್ಥ ಆಗ್ತಾ ಇದೆಯಾ? ಸೊ ಅದೇ ಥರ ಈಚ್ ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ, ಈಚ್ ಚಕ್ರ ಇಂಬ್ಯಾಲೆನ್ಸ್ ಆಗಿದ್ದಾಗ ಯು ವಿಲ್ ಸಿ ಲಾಡ್ ಆಫ್, ನಾನು ಸುಮ್ಮನೆ ಹ್ಯಾವ್ ಟೋಲ್ಡ್ ಯು ಒಂದು ಮೇಜರ್ ಆಗಿ ಏನೇನು ಅಂತ ಇಂಪಾರ್ಟೆಂಟ್ ಆಗಿ ಹೇಳಿದ್ದೀನಿ. ಬಟ್ ಇನ್ನು ನಾವು ಇನ್ ಡೆಪ್ತ್ ಹೋದಾಗ ತುಂಬಾ ಒಂದೊಂದು ಈಚ್ ಚಕ್ರಗಳ ಬಗ್ಗೆ ಕಲಿಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಕ್ಲಿಯರ್? ಸೊ ಲೆಟ್ಸ್ ಡೂ ಅ ಬ್ಯೂಟಿಫುಲ್ ಆಕ್ಟಿವಿಟಿ. ಒಳ್ಳೆ ಬ್ಯೂಟಿಫುಲ್ ಪ್ರೋಸೆಸ್ನ ಮಾಡೋಣ. ಲೆಟ್ಸ್ ಐಡೆಂಟಿಫೈ ಯುವರ್ ಚಕ್ರ ಬ್ಲಾಕ್ಸ್. ನಿಮ್ಮ ಚಕ್ರಗಳ ಒಂದು ಬ್ಯಾಲೆನ್ಸ್ ಬ್ಲಾಕ್, ಯಾವ ಚಕ್ರ ಬ್ಲಾಕ್ ಆಗಿದೆ, ಯಾವ್ದು ಇಂಬ್ಯಾಲೆನ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ.
ಓಕೆ, ಸೊ ಎಲ್ಲ ರೆಡಿ ಇದ್ದೀರಾ ಪ್ರೋಸೆಸ್ ಮಾಡಲಿಕ್ಕೆ? ಇದು ತಗೊಳುತ್ತೆ ನಿಮಗೊಂದು 11 ನಿಮಿಷ, 11 ಮಿನಿಟ್ಸ್ನ ಒಂದು ಪ್ರೋಸೆಸ್ ನಡೆಯುತ್ತೆ. ಓಕೆ, 11 ಮಿನಿಟ್ಸ್. ಓಕೆ, ಲೆಟ್ಸ್ ಸೇ 12 ಮಿನಿಟ್ಸ್ ಇಟ್ಕೊಳ್ಳಿ, 12 ಮಿನಿಟ್ಸ್. ಸೊ ಬಟ್ ಆದಷ್ಟು ನೀವು ಕ್ಯಾಮ್ರಾ ಆನ್ ಮಾಡಿ, ಇಯರ್ಫೋನ್ ಹಾಕ್ಕೊಳ್ಳಿ. ಅದರ್ವೈಸ್ ನಿಮ್ಗೇನು ಕೇಳಿಸಲ್ಲ, ಏನು ಎಫೆಕ್ಟ್ ಅನಿಸಲ್ಲ. ಅನ್ಲೆಸ್ 2-3 ಜನ ಇದ್ದೀರಾ ಅಂದರೆ ಓಕೆ, ಅದರ್ವೈಸ್ ಒಬ್ಬರೇ ಇದ್ದೀರಾ ಅಂದರೆ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಇಯರ್ಫೋನ್, ಬ್ಲೂಟೂತ್ ಹಾಕ್ಕೊಂಡೇ ಕೇಳಿಸ್ಕೊಂಡು ಮಾಡಿದ್ರೆ ನಿಮಗೆ ಎಫೆಕ್ಟ್ ಗೊತ್ತಾಗಂಥದ್ದು. ಓಕೆ, ಸೊ ಲೆಟ್ ಮಿ ನೋ, ಎಲ್ಲರೂ ರೆಡಿ ಇದ್ದೀರಾ ಮಾಡಲಿಕ್ಕೆ? 11-12 ನಿಮಿಷ ಆಗುತ್ತೆ. ಆರ್ ಯು ಆಲ್ ರೆಡಿ? ರೆಡಿ ಸರ್. ರೆಡಿ ಗುರುಜಿ, ರೆಡಿ ಡನ್. ಸೊ ಈಗ ನೀವು ಮಾಡಬೇಕಾಗಿರೋಂಥದ್ದು ಸ್ಟ್ರೈಟ್ ಆಗಿ ಕುತ್ಕೋಬೇಕು. ಇಫ್ ಯು ವಾಂಟ್ ಟೇಕ್ ಬ್ಯಾಕ್ ಸಪೋರ್ಟ್, ಬೆನ್ನು ಹೊರ್ಕೊಳ್ಳಿ, ತೊಂದರೆ ಇಲ್ಲ. ಬೆನ್ನು ಹೊರ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಸಿಟ್ ಸ್ಟ್ರೈಟ್, ನೇರವಾಗಿ ಹಿಂಗೆ ಕುತ್ಕೋಬೇಡಿ. ತುಂಬ ಹೀಗಲ್ಲ, ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇರಲಿ. ಸರಿನಾ? ಹಸ್ತದಲ್ಲಿ ಎಲ್ಲರೂ ಒಂದು ಜ್ಞಾನ ಮುದ್ರೆನ ಇಟ್ಕೊಳ್ಳಿ. ನಾನು ಒಂದು ಮ್ಯೂಸಿಕ್ನ ಪ್ಲೇ ಮಾಡ್ತೀನಿ. ಓಕೆ, ಬೆಲ್ ಮ್ಯೂಸಿಕ್, ಅದು ಬೆಲ್. ಸೊ you ಫೀಲ್ ದಟ್, ಅಬ್ಸರ್ವ್ ಮಾಡಬೇಕು. ಪ್ರತಿ ಬೆಲ್ ಸೌಂಡ್ ಚೇಂಜ್ ಆದಾಗ್ಲೂ ನಾ ಹೇಳ್ತೀನಿ, ಅವಾಗ ಬೇರೆ ಚಕ್ರ, ಈಚ್ ಚಕ್ರ ಹೇಳ್ತೀನಿ. ಅವಾಗ ಆ ಏರಿಯಾ ಅಂದರೆ ಆ ಚಕ್ರದ ಏರಿಯಾ, ಆ ಚಕ್ರವನ್ನು ನೀವು ಅಬ್ಸರ್ವ್ ಮಾಡಬೇಕು. ಕ್ಯಾನ್ ಯು ಫೀಲ್ ದಟ್ ವೈಬ್ರೇಷನ್ ದೇರ್ ಆರ್ ನಾಟ್? ವೈಬ್ರೇಷನ್ ಫೀಲ್ ಆಗ್ತಾ ಇದೆಯಾ ಇಲ್ವಾ? ವೈಬ್ರೇಷನ್ ಫೀಲ್ ಆಗ್ತಿದ್ರೆ ಎಷ್ಟು ಮಟ್ಟಿಗೆ ವೈಬ್ರೇಷನ್ ಫೀಲ್ ಆಗ್ತಿದೆ? ಆರ್ ಇಫ್ ಯು ಡೋಂಟ್ ಫೀಲ್ ಎನಿ ವೈಬ್ರೇಷನ್, ಏನು ಫೀಲ್ ಆಗ್ತಾ ಇಲ್ವಾ? ಅಥವಾ ಆಗ್ತಾ ಇದ್ರೆ ಸ್ವಲ್ಪ ಆಗ್ತಾ ಇದೆಯಾ, ಚೂರು ಆಗ್ತಾ ಇದೆಯಾ? ಈ ಥರ ನೀವು ಗಮನಿಸಬೇಕು. ಓಕೆ, ನಿಮ್ಮ ಚಕ್ರಗಳ ಬಗ್ಗೆ ನೀವೇ ಗಮನಿಸಬೇಕು. ಕರೆಕ್ಟ್ ಅಲ್ವಾ? ರೈಟ್. ದೆರ್ ಆರ್ ಮೆನಿ ಅದರ್ ವೇಸ್. ಚಕ್ರ ಬ್ಲಾಕ್ ಆಗಿದೆ, ಬ್ಯಾಲೆನ್ಸ್ ಆಗಿದೆ ಅಂತ ತಿಳ್ಕೊಳ್ಳೋವಂಥದ್ದು ತುಂಬ ಬೇರೆ ರೀತಿಯಲ್ಲೂ ತಿಳ್ಕೊಬೋದು. ಆರಾ ಸ್ಕ್ಯಾನಿಂಗಿಂದ, ರೈಟ್, ಪೆಂಡುಲಮ್ ಇಂದ, ಬೇರೆ ಬೇರೆ ರೀತಿಯಾಗೂ ತಿಳ್ಕೊಬೋದು. ಬಟ್ ಅದಕ್ಕೆಲ್ಲ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಬೇಕಿರುತ್ತೆ. ಓಕೆ, ಬಟ್ ಈಗ ನೀವೇ ಚೆಕ್ ಮಾಡ್ತೀರಂತೆ. ಐ ವಿಲ್ ಪ್ಲೇ ದ ಮ್ಯೂಸಿಕ್. ಓಕೆ, ಎಸ್. ಸೊ ಐ ಕ್ಯಾನ್ ಸಿ ರೆಡಿ ಇದ್ದಾರೆ ಎಲ್ಲರೂ. ಓಕೆ, ರೆಡಿ. ಓಕೆ, ಗುಡ್, ವೆರಿ ಗುಡ್. ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇಟ್ಕೊಳ್ಳಿ. ಹಸ್ತದಲ್ಲಿ ಜ್ಞಾನ ಮುದ್ರೆ. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ದೀರ್ಘವಾದ ಉಸಿರಾಟವನ್ನು ಮಾಡಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಫೀಲ್ ಮಾಡಿ, ನಿಮ್ಮನ್ನು ನೀವು ಫೀಲ್ ಮಾಡಿ, ಅಬ್ಸರ್ವ್ ಮಾಡಿ. ನಿಮ್ಮ ದೇಹ, ನಿಮ್ಮ ಎನರ್ಜಿನ ಅಬ್ಸರ್ವ್ ಮಾಡ್ತಾ ಬನ್ನಿ. ಫೋಕಸ್ ಪೂರ ಮೂಲಾಧಾರ ಚಕ್ರ. ಗಮನ ಪೂರ್ತಿ ಮೂಲಾಧಾರ ಚಕ್ರದ ಮೇಲೆ ಕೇಂದ್ರೀಕೃತ ಮಾಡ್ತಾ, ಫೀಲ್ ಮಾಡ್ತಾ ಹೋಗಿ. ಫೀಲ್ ಮಾಡಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಗಮನ ಪೂರ್ತಿ ಮೂಲಾಧಾರ ಚಕ್ರದ ಮೇಲೆ.
ಫೋಕಸ್ ಮಾಡಿ ಸ್ವಾದಿಷ್ಠಾನ ಚಕ್ರ, ಸ್ಯಾಕ್ರಲ್ ಚಕ್ರ ಬಗ್ಗೆ. ಫೋಕಸ್ ಮಾಡಿ ಮಣಿಪುರ ಚಕ್ರ, ಸೋಲಾರ್ ಪ್ಲೆಕ್ಸಿಸ್ ಚಕ್ರದ ಮೇಲೆ. ಫೋಕಸ್ ಮಾಡಿ ಅನಾಥ ಚಕ್ರ, ಹಾರ್ಟ್ ಚಕ್ರದ ಮೇಲೆ.
ಫೋಕಸ್ ಮಾಡಿ ವಿಶುದ್ಧ ಚಕ್ರ, ಥ್ರಾಟ್ ಚಕ್ರ. ಫೋಕಸ್ ಮಾಡಿ ಥರ್ಡ್ ಐ ಚಕ್ರ, ಆಗ್ನೇಯ ಚಕ್ರ. ಫೋಕಸ್ ಮಾಡಿ ಕ್ರೌನ್ ಚಕ್ರ, ಸಹಸ್ರಾರ ಚಕ್ರ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ. ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ ಫಾರ್ ದ ಎನರ್ಜಿ ಫ್ಲೋ, ಫಾರ್ ದ ಕಾಸ್ಮಿಕ್ ಎನರ್ಜಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಅಂಡ್ ಸ್ಲೋಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ ಎಲ್ಲರೂ. ಡ್ರಿಂಕ್ ವಾಟರ್.
this. So let me know chat box ಅಲ್ಲಿ ಹಾಕಿ ಯಾವ ಚಕ್ರ ಫೀಲ್ ಆಯ್ತು, ವೈಬ್ರೇಷನ್ ಆಯ್ತು, ಯಾವ ಚಕ್ರ ಬ್ಲಾಕ್ ಆಗಿತ್ತು. ಅಂದ್ರೆ 1 ಮೂಲಾಧಾರ ಚಕ್ರ, 7 ಕ್ರೌನ್ ಚಕ್ರ, ದಟ್ ಈಸ್ ಸಹಸ್ರಾರ ಚಕ್ರ. 1 to 7 ನಂಬರ್ಸ್ ಪ್ರಕಾರ ಆಕ್ಟಿವ್ ಆಗಿರೋದು ಅಥವಾ ಇಂಬ್ಯಾಲೆನ್ಸ್ ಆಗಿರೋಂಥದ್ದು ಅಥವಾ ಸ್ವಲ್ಪ ಫೀಲ್ ಆಯ್ತು ಅನ್ನೋಂಥದ್ದು. ಸೊ ಲೆಟ್ ಮಿ ನೋ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಅನ್ಮ್ಯೂಟ್ ಮಾಡಿ ಕೂಡ ಹೇಳಿ. ಕ್ಯಾನ್ ಯು ಫೀಲ್ ದಟ್? ಕ್ಯಾನ್ ಯು ಫೀಲ್ ದಟ್? ಫೀಲ್ ಆಯ್ತು ಬಟ್ ಮೂಲಾಧಾರ ಚಕ್ರ ಒಂದು ಆಕ್ಟಿವ್ ಆಯ್ತು. ಸರ್ ಮೂಲಾಧಾರ ಚಕ್ರ ಒಂದು ಫೀಲ್ ಆಗಿದೆ ಗುರುಜಿ. ಸೆವೆಂತ್ ಚಕ್ರ imbalance ಆಯ್ತು. ಸರ್ ಅಷ್ಟೇ. ಬ್ಲಾಕ್ ಆಗಿದೆ. ಚಕ್ರ imbalance ಇದು 2 ಎಲ್ಲ ಗುರುಜಿ ಎಲ್ಲ ಚಕ್ರಗಳು ಆಕ್ಟಿವ್ ಆಯಿತು. ಗುರುಜಿ ನನಗೆ 1 3 ಮೂಲಾಧಾರ 5 6 7 ಒಳ್ಳೆ ನಿದ್ದೆ ಹಿಡಿತಾ ಇತ್ತು ಗುರುಜಿ. ಬ್ಲಾಕ್ ಆಗಿದೆ. ಫೀಲ್ ಆಯ್ತು ಸರ್. 3rd and 7th ಸ್ವಲ್ಪ ಫೀಲ್ ಕಮ್ಮಿ ಆಯ್ತು. ವೆರಿ ಗುಡ್ ಸರ್. ಓಕೆ, ಗುಡ್. ಕೆಲವ್ರಿಗೆಲ್ಲ ಕೆಲವು ಚಕ್ರಗಳು ಫೀಲ್ ಆಗಿರುತ್ತೆ, ಕೆಲವ್ರಿಗೆಲ್ಲ ಕೆಲವು ಚಕ್ರಗಳು ಫೀಲ್ ಆಗಿರಲ್ಲ. ಅಂದ್ರೆ ಅರ್ಥ ಕೆಲವು ಬ್ಯಾಲೆನ್ಸ್ ಇದೆ, ಕೆಲವು ಸ್ವಲ್ಪ ಬ್ಯಾಲೆನ್ಸ್ ಇದೆ, ಸ್ವಲ್ಪ ಇಂಬ್ಯಾಲೆನ್ಸ್ ಇದೆ, ಕೆಲವರಿಗೆ ಬ್ಲಾಕ್ ಆಗಿದೆ ಅಂತ ಅರ್ಥ. ಓಕೆ, ಯಾರಿಗೆ ನನಗೇನು ಫೀಲೇ ಆಗಿಲ್ಲ, ಒಂದು ಮೇ ಬಿ ನೀವು ಕರೆಕ್ಟಾಗಿ ಮಾಡಿದಿರ ಇರ್ಬೋದು. ಎರಡನೇದು ಮೇ ಬಿ ನಿಮಗೆ ಆಲ್ ದ ಚಕ್ರಾಸ್ ಬ್ಲಾಕ್ ಆಗಿ ಕೂಡ ಆಗಿರ್ಬೋದು, ಇಂಬ್ಯಾಲೆನ್ಸ್ ಇರ್ಬೋದು, ಅದು ಕೂಡ ಸಾಧ್ಯತೆ ಇರುತ್ತೆ. ಕ್ಲಿಯರ್? ಸೊ ಅಂದ್ರೆ ಅರ್ಥ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಚಕ್ರ. ಧ್ಯಾನ ಒಂದ್ ಕಡೆ ಬಿಟ್ಬಿಡಿ. ಧ್ಯಾನ ಮಾಡೋದೇ ಫಸ್ಟ್ ಆಫ್ ಆಲ್ ತುಂಬ ಜನ ಧ್ಯಾನನೇ ಮಾಡೋದಿಲ್ಲ, ಮೆಡಿಟೇಷನ್ನೇ ಮಾಡಲ್ಲ. ಬಟ್ ಮೆಡಿಟೇಷನ್ ಅಲ್ಲೂ ಕೂಡ ಓನ್ಲಿ ನಾಟ್ ಮೆಡಿಟೇಷನ್, ಬರೀ ಮೆಡಿಟೇಷನ್ ಅಷ್ಟೇ ಅಲ್ಲ, ಅದು ಬಿಟ್ಟು ಅದಕ್ಕೂ ಮೀರಿ ಚಕ್ರಗಳು, ಚಕ್ರ ಬ್ಯಾಲೆನ್ಸ್, ಚಕ್ರ ಆಕ್ಟಿವೇಶನ್ ಇಸ್ ವೆರಿ ಡಿಫ್ರೆಂಟ್. ಅರ್ಥ ಆಗ್ತಾ ಇದೆಯಾ? ವೆರಿ ಡಿಫ್ರೆಂಟ್. ಸೊ ಲೆಟ್ಸ್ ಕಂಟಿನ್ಯೂ. ಬೆನಿಫಿಟ್ಸ್ ಆಫ್ ಬ್ಯಾಲೆನ್ಸಿಂಗ್ ಆರ್ ಆಕ್ಟಿವೇಟಿಂಗ್ 7 ಚಕ್ರ. ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡೋಂಥದ್ದು, ಆಕ್ಟಿವೇಟ್ ಮಾಡ್ಕೊಳ್ಳೋಂಥದ್ದು ಏನು ಬೆನಿಫಿಟ್ ಆಗುತ್ತೆ ಅಥವಾ ಅದರ ಒಂದು ಏನು ಯೂಸ್ ಆಗುತ್ತೆ ನಿಮಗೆ, ಅದರಿಂದ ಒಂದು ಬೆನಿಫಿಟ್ ಏನಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಒಂದು ಸೆಲ್ಫ್ ಅವೇರ್ನೆಸ್ ಬರುತ್ತೆ. ನಿಮ್ಮ 7 ಚಕ್ರಗಳು ಬ್ಯಾಲೆನ್ಸ್ ಆಗಿದೆ, ಆಕ್ಟಿವ್ ಆಗಿದೆ. ಸೊ ಆಗ ನಿಮ್ಮ ಒಂದು ಕಾನ್ಷಿಯಸ್ನೆಸ್, ಸೆಲ್ಫ್ ಅವೇರ್ನೆಸ್, ನಿಮ್ಮಲ್ಲಿ ಒಂದು ಅರಿವು ಅನ್ನೋದು ಬರುತ್ತೆ ನಿಮ್ಮ ಜೀವನದ ಬಗ್ಗೆ, ಲೈಫ್ ಬಗ್ಗೆ, ಪರ್ಪಸ್ ಬಗ್ಗೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಆರೋಗ್ಯ, ಫಿಸಿಕಲ್ ಬಾಡಿ, ಹೆಲ್ದಿ ಫಿಸಿಕಲ್ ಬಾಡಿ. ದೇಹದಲ್ಲಿ ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು ಸಮ್ಟೈಮ್ ಚಕ್ರಗಳು ಬ್ಲಾಕ್ ಆಗಿರೋದ್ರಿಂದ ಕೂಡ ಆಗಿರುತ್ತೆ. ಸೊ ಅದೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಹೆಲ್ದಿ ಲೈಫ್, ಹೆಲ್ದಿ ಬಾಡಿ ಪಡಿಬೇಕು ಅಂತ ಹೇಳಿದ್ರೆ ಎಸ್, ಸೊ ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡೋಂಥದ್ದು, ಆ್ಯಕ್ಟಿವ್ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್. ಕಾಮ್ ಆ್ಯಂಡ್ ಪವರ್ಫುಲ್ ಮೈಂಡ್. ಓಕೆ, ಕಾಮ್ ಆ್ಯಂಡ್ ಪವರ್ಫುಲ್ ಮೈಂಡ್. ನಿಮ್ಮ ಮೈಂಡ್ ಶಕ್ತಿ, ಮೈಂಡ್ ಪವರ್ ಬರಬೇಕು, ಪವರ್ಫುಲ್ ಮೈಂಡ್ ಪವರ್ನ ಯೂಸ್ ಮಾಡಬೇಕು, ಕಾಮ್ ಆಗಿರಬೇಕು. ಅಂದರೆ ಎಸ್, 7 ಚಕ್ರ ಬ್ಯಾಲೆನ್ಸ್ ಆಗುತ್ತೆ, ಆ್ಯಕ್ಟಿವ್ ಆಗಬೇಕಾಗುತ್ತೆ. ಹ್ಯಾಪಿನೆಸ್ ಆ್ಯಂಡ್ ಬ್ಲಿಸ್ಫುಲ್ ಲೈಫ್ ತುಂಬ ನಿಮಗೆ ಬ್ಲಿಸ್ಫುಲ್ ಆಗಿರಬೇಕು, ಹ್ಯಾಪಿ ಆಗಿರಬೇಕು. ಓಕೆ, ಅಷ್ಟೇ ಅಲ್ಲ, ಹೈಯರ್ ಕಾನ್ಷಿಯಸ್ನೆಸ್ನ ಪಡಿಬೇಕು, ಸ್ಪಿರಿಚುವಲ್ಲಿ ಅಲೈನ್ ಆಗಬೇಕು. ನೀವು ದೈವಿಕ ಶಕ್ತಿಯನ್ನು ನೀವು ಅಲೈನ್ಡ್ ಆಗಿ ಪಡಿಬೇಕು, ಅಥವಾ ಒಂದು ಸುಪ್ರೀಮ್ ಎನರ್ಜಿ, ಕಾಸ್ಮಿಕ್ ಎನರ್ಜಿನ ಪಡಿಬೇಕು. ಇದೆಲ್ಲದಕ್ಕೂ ನಿಮಗೆ ಈ ಒಂದು 7 ಚಕ್ರನ ಬ್ಯಾಲೆನ್ಸ್ ಮಾಡೋಂಥದ್ದು, ಆ್ಯಕ್ಟಿವ್ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಟು ಬ್ಯಾಲೆನ್ಸ್ ಆ್ಯಂಡ್ ಆ್ಯಕ್ಟಿವೇಟ್ ಯುವರ್ ಚಕ್ರಾಸ್, ನಿಮ್ಮ 7 ಚಕ್ರಗಳು ಬ್ಯಾಲೆನ್ಸ್ ಮಾಡಬೇಕು, ಆ್ಯಕ್ಟಿವ್ ಮಾಡಬೇಕಂದ್ರೆ ಇದ್ರ ಬಗ್ಗೆ ತಿಳ್ಕೊಬೇಕು. ನೀವು ಇನ್ನು ಡೀಪಾಗಿ ಇದ್ರ ಬಗ್ಗೆ ತಿಳ್ಕೊಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಮೆಡಿಟೇಷನ್ ಮುಖಾಂತರ ಬ್ಯಾಲೆನ್ಸ್ ಮಾಡಿ ಆ್ಯಕ್ಟಿವೇಟ್ ಮಾಡೋಂಥದ್ದು, ಮುದ್ರೆಗಳ ಮುಖಾಂತರ ಬ್ಯಾಲೆನ್ಸ್ ಮಾಡಿ ಆ್ಯಕ್ಟಿವೇಟ್ ಮಾಡೋಂಥದ್ದು, ಮಂತ್ರಗಳ ಮುಖಾಂತರ, ಆಸನಗಳ ಮುಖಾಂತರ, ದಿನನಿತ್ಯದ ಜೀವನ ಶೈಲಿ, ಡೈಲಿ ಫೂಡು, ಕಲರ್ಸು, ಈ ಥರ ಬೇರೆ ಬೇರೆ ಎಲ್ಲ ರೀತಿಯಿಂದ ನೀವು ಎಲಿಮೆಂಟ್ಸಿಂದ ಬ್ಯಾಲೆನ್ಸ್ ಮಾಡೋಂಥದ್ದು, ಕಲರ್ಸಿಂದ, ಡೇ ಟು ಡೇ ಆ್ಯಕ್ಟಿವಿಟೀಸಿಂದ, ಅಫರ್ಮೇಷನ್ಸಿಂದ ಆ್ಯಂಡ್ ಹೀಲಿಂಗ್ ಕೋಡ್, ಈ ಥರ ವಿಭಿನ್ನವಾಗಿ ಎಲ್ಲ ರೀತಿ ನೀವು ಮಾಡಿ 7 ಚಕ್ರವನ್ನು ಬ್ಯಾಲೆನ್ಸ್ ಅಥವಾ ಆ್ಯಕ್ಟಿವ್ ಮಾಡ್ಕೊಳ್ಳೋಂಥದ್ದು. ಕ್ಲಿಯರ್? ನಾವು ಲಿಸನ್,
ಆಲ್ ದ ಟಾಪ್ ಅಚೀವರ್ಸ್, ಕೇಳಿಸ್ಕೊಳ್ಳಿ ಎಲ್ಲರೂ, ಆಲ್ ದ ಟಾಪ್ ಅಚೀವರ್ಸ್. ಸೊ ಜೀವನದಲ್ಲಿ ಅಚೀವ್ ಮಾಡಿರೋಂಥವ್ರು, ಸಕ್ಸಸ್ಫುಲ್ ಪೀಪಲ್, ದೇ ಆರ್ ಆಲ್ ಅವೇರ್ ಆಫ್ ದಿಸ್ ಸಾಧನಾ. ದೇ ಆರ್ ಆಲ್ ಅವೇರ್ ಆಫ್ ದಿಸ್ ಸಾಧನಾ. ಚಕ್ರ ಬಗ್ಗೆ, ಚಕ್ರ ಸಾಧನ, ಚಕ್ರ ಧ್ಯಾನ, ದೇ ಆರ್ ಆಲ್ ಅವೇರ್. ಸೊ ಅದಕ್ಕೆ ಅವರೆಲ್ಲ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಸಾಧನೆ ಮಾಡ್ಲಿಕ್ಕಾಗಿರೋಂಥದ್ದು. ಕ್ಲಿಯರ್? ಸೊ ಎಷ್ಟು ಜನಕ್ಕೆ ಈ ಒಂದು ಸ್ಥಿತಿ, ಮೊದಲನೇ ಸ್ಥಿತಿ, ಈ ಸ್ಥಿತಿಯಿಂದ ಎಷ್ಟು ಜನಕ್ಕೆ ಎರಡನೆಯ ಸ್ಥಿತಿ ಅಂದರೆ ಈ ಥರ ಒಂದು ಆರಾನ ಪಡೆದು ನಿಮ್ಮ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು, ಆಕ್ಟಿವ್ ಮಾಡ್ಕೋಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ? ಎಸ್. So how many of you want to change or activate your chakra aura? ಚಕ್ರಗಳ aura, desired state ಅಂದ್ರೆ ಸೆಕೆಂಡ್ aura. ನೋಡಿದ್ರಲ್ಲ ಪಿಕ್ಚರಲ್ಲಿ, ಆ ರೀತಿಯಾಗಿ ಎಷ್ಟು ಜನಕ್ಕೆ ಪಡೆಯೋಕ್ಕೆ ಆಸೆ ಇದೆ? ಓಕೆ, ಸೊ join this group. Okay, join this group. ಯಾರಿಗೆ ಈ ಒಂದು ಚಕ್ರದ ಬಗ್ಗೆ ಕಲಿಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು, ಆಕ್ಟಿವೇಟ್ ಮಾಡ್ಕೋಬೇಕು, ಯಾರಿಗೆ ಆಸಕ್ತಿ ಇದೆ ಅಂಥವ್ರು, ಇಂಟ್ರೆಸ್ಟೆಡ್ ಇರೋಂಥವ್ರು ಜಾಯ್ನ್ ಆಗಿ ಈ ಗ್ರೂಪಲ್ಲಿ. ಅಲ್ಲಿ ಟೈಪ್ ಮಾಡಿ ಚಕ್ರ ಅಂತ ಹೇಳಿಬಿಟ್ಟು. ಓಕೆ, ಸೊ ಜಾಯ್ನ್ ದಿಸ್ ಗ್ರೂಪ್, ಟೈಪ್ ಮಾಡಿ ಚಕ್ರ ಅಂತ ಹೇಳಿಬಿಟ್ಟು. So if you all want to activate awaken your inner energy, ನಿಮ್ಮ ಅಬೆಂಡೆನ್ಸ್ ಎನರ್ಜಿ, ನಿಮ್ಮ ಇನ್ನರ್ ಎನರ್ಜಿನ ಆಕ್ಟಿವೇಟ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಯು ವಾಂಟ್ ಟು ಬಿ ಎ ಆಕ್ಷನ್ ಟೇಕರ್. ಸೊ ಹಿಯರ್ ಇಸ್ ಅನ್ ಚಾನ್ಸ್. ಸೊ ಟು ಬಿ ಅ ಪವರ್ಫುಲ್ ಪರ್ಸನ್. ಹೇಗೆ? ಸೊ ಚಕ್ರಾಸ್ನ ಬ್ಯಾಲೆನ್ಸ್ ಮಾಡಿ ಆಕ್ಟಿವೇಟ್ ಮಾಡಲಿಕ್ಕೆ ಯು ಕ್ಯಾನ್ ಆಲ್, ಐ ಆಮ್ ಇನ್ವೈಟಿಂಗ್ ಯು ಟು ಜಾಯಿನ್